ಯಃ ವಿದ್ಯಾಶ್ರುತಸಂಪನ್ನಃ ವಿದ್ಯೆ ಮತ್ತು ಶ್ರುತ ಆತ್ಮವಾನ್ ಬಂದಿದೆ. ಆತ್ಮವಾನ್ ಅಂತ ಭಗವದ್ಗೀತೆಯಲ್ಲಿ ಬಂದು ತುಂಬ ಸತ್ಯ ಹೇಳಿದೆ. ಪರಮಾತ್ಮವಾನ್ ಧನವಾನ್ ಆತ್ಮವಾನ್ ಪರಮಾತ್ಮವಾನ್ ಸದಾ ಪರಮಾತ್ಮನನ್ನೇ ಧ್ಯಾನಿಸ್ತಾ ಆನುಮಾನಿಕ ವಿಶೇಷವಾಗಿ ಅನುಮಾನಾದಿ ಪ್ರಮಾಣಗಳನ್ನು ಕೂಡ ಅದರ ಅರ್ಥ ಹೇಳ್ತಾರೆ. ಅನುಸರಿಸಿದವನಾಗಿ ಮಾಯಾ ಮಾತ್ರ ವಿಧಂ ಜ್ಞಾತ್ವ, ಇದೆಲ್ಲವೂ ಕೂಡ ಮಾಯೆ, ವಿಷ್ಣುವಿನ ಇಚ್ಛೆಯಿಂದ ನಿರ್ಮಾಣವಾದದ್ದು. ಮಾಯಾ ಮಾತ್ರಂತೂ ಕಾಸ್ನೇನ ಅನುಭವ್ಯಕ್ತ ಸ್ವರೂಪತ್ವಾತ್. ಸೂತ್ರದಲ್ಲಿ ಮಾಯಾ ಶಬ್ದಕ್ಕೆ ಒಂದರ್ಥ ವಾಸನ, ಮುಖ್ಯ ಅರ್ಥ ಭಗವದಿಚ್ಛೆ. ಜ್ಞಾತ್ವ ಜ್ಞಾನಂಚ ಮಯಿ ಸನ್ಯಸೆ, ತಿಳಿಯೋದಂದ್ರೇನು? ಜ್ಞಾನಂ ಬ್ರಹ್ಮಜ್ಞಾನನೇ ಜ್ಞಾನ, ಆದ್ದರಿಂದ ಅದನ್ನೇ ಅನುಸರಿಸಬೇಕು. ತ್ರಿಗುಣ ಪ್ರಕೃತಿರ್ಮಾಯ ಪಶ್ಯೇತ್ತನ್ಮಾತ್ರಕಂ ಜಗತ್ ನಿರ್ಮಿಮೀತೆ ಜಗತ್ಸರ್ವಂ ಅಥೋ ಮಾಯೇತಿ ಸಾಸ್ಕೃತ ಇತಿ ಪ್ರಭವೆ. ಇಲ್ಲಿ ಮಾಯಾ ಪ್ರಕೃತಿ ಅಂತಲೂ ಅರ್ಥ. ಮಾಯಾ ಮಾತ್ರಂ, ಇದೆಲ್ಲ ಪ್ರಕೃತಿಯಿಂದ ನಿರ್ಮಿತವಾಗಿದೆ ಅಂತ ತಿಳಿಯೋದು. ತ್ರಿಗುಣ ಪ್ರಕೃತಿ ಮಾಯಾ, ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಮಾಯಾ ಅಂತ ಹೆಸರಿದೆ. ಪಶ್ಯೇ ತನ್ಮಾತ್ರಕಂ ಜಗತ್, ಎಲ್ಲಿ ನೋಡಿದರೂ ಅದನ್ನ ಅರ್ಥ ಮಾಡ್ಕೋಬೇಕು. ನಿರ್ಮಿಮೀತೆ ಜಗತ್ಸರ್ವಂ ಅಥೋ, ಇನ್ನೊಂದು ಪರಮಾತ್ಮ ಇದನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ತಾನು ಇಚ್ಛೆಯಿಂದ ನಿರ್ಮಾಣವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಪೂರ್ತಿ ಮಾಯಾ. ಇವ್ರ ಪ್ರಕಾರ ಮಾಯೆ ಅಂದರೆ ಸುಳ್ಳು ಅಷ್ಟೇ. ಮಾಯೇತಿ ಸಾಸ್ಮೃತ, ಅದನ್ನು ಮಾಯೆ ಅಂತ ಕರೀತಾರೆ. ಇದು ಮಾಯೆಯಲ್ಲ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇ ಓದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ತೇವಂ ವ್ಯಾಸೋ ನ್ಯಾಸೋ ಹರೌ ಸ್ಮೃತಃ ಇತಿ ಚ. ದೇವರಲ್ಲಿ ಒಪ್ಸೋದು ಅಂದ್ರೇನು? ಮೈ ಸನ್ಯಸೇತ್ ಅಂತ ಹೇಳಿದ್ರು. ಮೈ ಸನ್ಯಸೇತ್, ನನ್ನಲ್ಲಿ ಒಪ್ಪಿಸಬೇಕು ಅಂತ ಹೇಳಿದ್ರು. ಏನರ್ಥ? ಇದಂ ಜ್ಞಾನಂ ಹರೇಃ ಪೂಜಾ, ಜ್ಞಾನ ಸಂಪಾದನೆ ದೊಡ್ಡ ಪೂಜೆ ಅಂದರೆ ಜ್ಞಾನ ಸಂಪಾದನೆ ಅರ್ಥ. ವಿದ್ಯಾರ್ಥಿಗೆ ಅತಿ ದೊಡ್ಡ ಕೆಲಸ ಅಂದ್ರೇನು? ವಿದ್ಯಾರ್ಥಿ. ಅದೇ ಮನುಷ್ಯ ಜನ್ಮ ಅಂದರೆ ಮಾನವ, ಮನು ಅವಬೋಧನೆ, ಜ್ಞಾನ ಸಂಪಾದನೆ ಮನುಷ್ಯ ಜೀವನ ದೊಡ್ಡ ಗುರಿಯಾಗಬೇಕು. ಹರೇ ಹೇ ಪೂಜಾ ಹರೇರೇವ ಉಚಿತಂ ಸದಾ, ದೇವರು ಹೇಳಿದ್ದನ್ನೇ ಮಾಡ್ತಾ ಇರಬೇಕು. ದೇವ್ರ ಪೂಜೆ ಅಂತಲೇ ಮಾಡ್ತಿರ್ಬೇಕು. ಅದು ಜ್ಞಾನ, ಇದು ಕರ್ಮ. ದೇವ್ರು ಹೇಳಿದ್ದನ್ನು ಮಾಡೋದು ಕರ್ಮ, ದೇವ್ರನ್ನ ತಿಳ್ಕೊಳ್ಳೋದು ಜ್ಞಾನ. ಹರ್ಯಧಿ ಜ್ಞಾನ ತಿಳ್ಕೊಳ್ಳೋದೇ ಜ್ಞಾನ. ಅನುಸಂಧಾನ ತಿಳ್ಕೊಳ್ಳೋದು ಮತ್ತೆ ಪುಸ್ತಕದಲ್ಲಿದೆ, ಪರೀಕ್ಷೆ ಕಾಲಕ್ಕೆ ಮಾತ್ರ ಓದಿದ್ರಲ್ಲ, ಯಾವಾಗಲೂ ಇರಬೇಕು ದೇವ್ರ ಬಗ್ಗೆ. ಅದನ್ನು ಹೇಳ್ತಾರೆ. ಪರವಾಗಿಲ್ಲ ಕೇಳೋರು ಸಿಕ್ಕರೆ ಹೇಳ್ತಾರೆ, ಎಲ್ಲರಿಗೆ ಯಾಕೆ ಹೇಳ್ತಾರೆ ಅಂತ ಕೇಳಿ. ಹಳ್ಳಿಯಲ್ಲಿ ಇಲ್ಲಿ ಮೆಡಿಕಲ್, ಒಂದು ಸಣ್ಣ ಹಳ್ಳಿ ಒಂದು 4 ಜನದ ಮನೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಾರಾ? ಇಲ್ಲ. ಬೇಕಾದಕ್ಕೆ ಹೋಗ್ಬೇಕು ಅವನಾಗ. ಇದ್ದಲ್ಲಿದ್ದರೆ ಸರಿ, ಇಲ್ಲವ್ರು ಇದ್ದಲ್ಲಿ ಹೋಗ್ಬೇಕು ನಾವು. ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೇತ್. ಹಾಂ, ಬೇಡ, ಬರದೇ ಇದ್ರೆ ತೊಂದರೆ ಇಲ್ಲ, ಬಂದರೆ ಬಿಡಬಾರ್ದು. ಬಂದರೆ ಏರ್ಪಾಟ್ ಮಾಡಬೇಕು. ತಾನು ವ್ಯವಸ್ಥೆ ಮಾಡೋದು ಕೂಡ ಜ್ಞಾನದ ಭಾಗ. ಅದು ನಾರದರಿಗೆ ಹೇಳಿದರು, ಇದರ ಪುಲಿಯಕ್ಕೂ ವಿಸ್ತಾರ ಮಾಡೋ ಅಂದರು. ನೀವು ಹೇಳಿದಾಗ ಬರಲ್ಲ ಅಂಥೇಳಿ ಏನು ಮಾಡಿ ವೇದವ್ಯಾಸ ಹತ್ರೋದ್ರು, ಹೇಳಿದರು, ಬರೆಸಿದರು. ಅದು ಒಂದು ಕಾರ್ಯ. ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಓಜಿತಂ ಸದಾ ಹರ್ಯಧೀನಂಚ ಸರ್ವತ್ರ, ಎಲ್ಲವೂ ದೇವರಧೀನ. ಈಶಾವಾಸ್ಯವಿದಂ ಸರ್ವಂ, ಎಲ್ಲ ಶಾಸ್ತ್ರಾರ್ಥ. ಇತ್ತೇವಂ ನ್ಯಾಸೋ ಹರೌ ಸ್ಮೃತಃ ಇತಿ ಚ, ಈ ರೀತಿ ತಿಳ್ಕೊಡೋದಕ್ಕೆ ನ್ಯಾಸ ಅಂತ ಕರೀತಾರೆ. ಎಲ್ಲ ಅಲ್ಲ, ಗೀತಾವಾಕ್ಯ ಅಲ್ಲ ಇದು, ಗೀತೆಗೆ ಸಂಬಂಧಪಟ್ಟ ವಿಚಾರ. ಗೀತಾವಾಕ್ಯ ಇಲ್ಲಿ ಕೊಟ್ಟು ಇದಲ್ಲ ಗೀತಾವಾಕ್ಯ. ಇದೇ ದೇವರಲ್ಲಿ ಸನ್ಯಾಸ ಶಬ್ದಕ್ಕೆ ಅದೇ ಅರ್ಥ. ಸನ್ಯಾಸ ಅಂಥೇಳಿ ಸನ್ಯಾಸ, ಆಶ್ರಮ ತಗೊಳ್ಳೋ ಸನ್ಯಾಸ ಒಂದು ಇದ್ದಿದ್ದೆ. ಇದು ನಿತ್ಯದಲ್ಲಿ ಮಾಡಬೇಕಾದ ಪ್ರತಿ ಸನ್ಯಾಸಿಗಳಿಂದ ಪ್ರತಿಯೊಬ್ಬರು ತಿಳ್ಕೊಬೇಕಾದ ಜ್ಞಾನ ಅಂತ 3. ಈ 3 ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಪೂರ್ವವಾದ ಸಂದೇಶ ಇದೆ ನೋಡಬೇಕಾದ್ರೆ. ಇದೇ ಬಂದಿದೆ ತತ್ವವಿವೇಕದ ಕೊನೆ ಹೇಳಬೇಕಾದ್ರೆ, ಏತತ್ ಪರತಂತ್ರಂದು ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಸ. ಇವೆಲ್ಲ ಒಂದೇ ರೀತಿಯಾದ ಪದಗಳು, ಹೇಳೋ ರೀತಿ ಬೇರೆ ಬೇರೆ ಆಗಿರುತ್ತೆ. ದಾರ್ಢ್ಯಕ್ಕೋಸ್ಕರ ಹೇಳ್ತಾರೆ. ತ್ವಯುದ್ಧವಾಶ್ರಯತಿ ಯಸ್ತ್ರಿವಿಧೋ ವಿಕಾರೋ ಮಾಯಾ ಅಂತರಾಪತತಿ ನಾದ್ಯಪವರ್ಗಯೋರ್ಯಃ ಜನ್ಮಾದಯೋಶ್ಯ ವದಮಾಂ ತವ ತಸ್ಯ ಕಿಂ ಸ್ಯುಃ ಆದ್ಯಂತಯೋಃ ಯತಸತೋಸ್ತಿ ತದೇವ ಮಧ್ಯೆ ಇತಿ ಉದ್ಧವ ಆಶ್ರಯತಿ ಯಃ ತ್ರಿವಿಧಃ ವಿಕಾರಃ
ಮಾಯಾ ಅಂತರ ಆಪತತಿ ನಾದ್ಯಪವರ್ಗಯೋರ್ಯ ಜನ್ಮಾದಯೋ ಅಸ್ಯ ವದಮಾಂ ತವ ತಸ್ಯ ಕಿಂ ಸ್ಯುಃ ಆದ್ಯಂತಯೋ ಯದಸತೋ ಅಪಿ ಅಸ್ತಿ ತದೇವ ಮಧ್ಯೆ. ಅದೆಲ್ಲ ಬಂದು ಅನಾದಿ ಆದಿ ಬಂತಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವನ. ಆ ಶ್ಲೋಕ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ಅದರ ವಿವರಣೆ: ಅನ್ಯಸ್ಥಂ ನಿರ್ಮಿತಂ ಜೀವೇ ಜನ್ಮಾದಿ ಹರಿಣಾಯತಃ ತಸ್ಮಾತ್ ಮಾಯಾ ಇತಿ ತತ್ಪ್ರಾಹುಃ ಮಾಯಾ ನಿರ್ಮಾಣ ಮುಚ್ಯತೆ. ಅದರ ಮತ್ತೆ ವಿವರಣೆ, ಮತ್ತೆ ಮಾಯಾ ಅಂತ ಬಂತೆ. ಮಾಯಾ ಅಂತರ ಆಪತತಿ, ಮಾಯೆ ಮಧ್ಯೆ ಬರುತ್ತೆ ಅಂದರೆ ಇದೆ. ಏನು ಮಾಯೆ ಅಂದ್ರೇನು? ಜನ್ಮಸ್ಥಂ ಅನ್ಯಸ್ಥಂ ನಿರ್ಮಿತಂ ಜೀವೇ ಜನ್ಮಾದಿ ಹರಿಣಾಯತಃ ತಸ್ಮಾತ್ ಮಾಯೇತಿ ತತ್ಪ್ರಾಹುಃ ಮಾಯಾ ನಿರ್ಮಾಣ ಮುಚ್ಯತೆ. ಮಾಯಾ ಶಬ್ದಕ್ಕೆ ನಿರ್ಮಾಣ ಅಂತ ಅರ್ಥ ಇದೆ. ಪರಮಾತ್ಮ ಏನು ಮಾಡ್ತಾನೆ? ಜೀವನಿಗೆ ಸಾಧನೆಗೋಸ್ಕರವಾಗಿ ಎಲ್ಲವನ್ನು ಕೂಡ ಏರ್ಪಾಟು ಮಾಡಿಕೊಡ್ತಾನೆ. ನಹಿ ಜೀವಸ್ಯ ಜನ್ಮಾದಿ ಸ್ವತೋ ನಿತ್ಯಸ್ಯ ಸಂಭವೇತ್. ನಿತ್ಯನಾದ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಆದರೆ ಹುಟ್ಟು ಸಾವು ಈ ಪ್ರೋಸೆಸ್ ಬರದೇ ಹೋದರೆ ಅವನಿಗೆ ಜ್ಞಾನ ಬರೋದಿಲ್ಲ. ಆ ವ್ಯವಸ್ಥೆ ಮಾಡೋದು ಯಾರು? ಪರಮಾತ್ಮ. ಇದು ಹರಿಯ ನಿಬುಡದವ್ರಿಗೆ ಮಾಡೋಕ್ಕೆ ಬರೋ ಕೆಲಸ ಅಲ್ಲ ಇದು, ಗೊತ್ತಾಯ್ತು? ಆದ್ದರಿಂದ ದೇವರೇ ಮಾಡಬೇಕು, ಮಾಡ್ತಾನೆ. ಸೃಷ್ಟೇ ಪ್ರಾಕ್ ಪ್ರಳಯೇ ಚೈವ ಯಥೋ ಜನ್ಮಾದಿ ನಾಶ್ಯ. ಸೃಷ್ಟಿಗಿಂತ ಮುಂಚೆ ಜೀವ ಹುಟ್ಟಿಲ್ಲ, ಮೊದಲೇ ಇದ್ದಾನೆ. ಲಯ ಆದಮೇಲೆ ನಾಶ ಆಗೋದಿಲ್ಲ, ಆಗಲೂ ಇರ್ತಾನೆ. ಅಂದಮೇಲೆ ಜೀವ ನಿತ್ಯ, ಮೊದಲಿಗೆ ಇದು ಗುರುತಿದೆ. ತಸ್ಮಾನ್ ಮಧ್ಯೇಪಿ ನಾಶ್ಯಾಸ್ತಿ, ಮಧ್ಯದಲ್ಲಿ ಅವನು ಹುಟ್ಟು ಸಾವು ಇಲ್ಲ. ಆದರೆ ದೇಹಕ್ಕಿದೆ. ದೇಹಾದಿಸ್ಥಂತು ವಿಷ್ಣುನ, ದೇಹದಲ್ಲಿ ಇರೋದು ಬಿಡೋದು ಇದೆಯಲ್ಲ. ಮನೆ ಕೊಟ್ಟರು, ಬಿಡಿಸಿದ್ರು, ಆ ಥರ. ಒಂದು ಮನೆ ಕೊಟ್ಟು ಇರ್ಲಕ್ಕೆ ಮನೆ ಕೊಟ್ಟರು, ಯಾವುದೋ ಕಾರಣ ಬಂತು ಬಿಟ್ಟು ಹೋಗು ಅಂತ ಹೇಳಿದ್ರು. ಬಾಡಿಗೆ ಕೊಟ್ಟಿದ್ರು, ಬಿಟ್ಟು ಹೋದು. ಆ ರೀತಿ ದೇಹ ಕೊಡ್ತಾನೆ, ಬಿಡಿಸ್ತಾನೆ. ದೇಹ ಕೊಡ್ತಾನೆ. ಅಷ್ಟು ದಿವಸ ಇದ್ದಿದ್ದಕ್ಕೆ ಉಪಯೋಗ ಮಾಡ್ಕೊಂಡ್ರಿಲ್ಲ ಅವರೀಗ, ಅದು ಸಾಧನೆ. ಅದು ಆ ಥರ ದೇಹದ ಉಪಯೋಗ ಮಾಡ್ಕೊಡ್ಬೇಕೆ ಹೊರತು ದೇಹ ಫೈನಲ್ ಅಲ್ಲ. ಸ್ವರೂಪ ದೇಹ ಬೇರೆ, ಈ ದೇಹ. ದೇವನಿಗೆ ಜೀವ ಇಲ್ಲ ಅಂತ, ದೇಹ ಇಲ್ಲ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅದಕ್ಕೆ ಹೊರಗಿನ ದೇಹ ಇಲ್ಲ ಅಂತ ಅರ್ಥ. ಸ್ವರೂಪ ದೇಹ ಇದ್ದೇ ಇದೆ. ಅದು ಸ್ವರೂಪ ದೇಹದಿಂದ ಏನು ಮಾಡೋಕ್ಕೆ ಬರೋದಿಲ್ಲ, ಈ ಹುಟ್ಟು ಸಾವುಗಳ ಸಂಕೋಲೆ ಸಿಕ್ಕು ಮಾಡೋಕ್ಕೆ ಬರೋದು. ಅಡ್ಮಿಷನ್ ಆದ ತಕ್ಷಣ ಪ್ರೋಸೆಸ್ ಆಗಿ ಶುರುವಾಗುತ್ತೋ ಹಾಗೆ. ಪ್ರೋಸೆಸ್ ಮಾಡೋದು ಯಾರು ಅಂದರೆ ಪರಮಾತ್ಮ. ಯಾರಿಗೆ? ಜೀವಕ್ಕೆ ಕೊಡೋದು. ದೇಹ ತೊಗೊಂಡು ಏನು ಮಾಡ್ತಾರೆ? ಯಾಗ ಹೋಗೋದೇ ಅದು. ಅದು ದೇಹ ಆದ್ದರಿಂದ ಇಂದಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಈ ವ್ಯಕ್ತಿ ಹೋಗ್ತಾರೆ, ಅಲ್ಲಿಯೇ ತಕ್ಕಂತೆ ಅನುಭವಿಸ್ಬೇಕಾಗತ್ತೆ, ಒಳ್ಳೆಯದು ಕೆಟ್ಟದ್ದೆಲ್ಲ ಕೂಡ. ವ್ಯಕ್ತಿ ದೇಹದೊಳಗೆ ಜೀವ. ಅದು ಬೆಡ್ ಬಾಡಿ ಸುಡ್ತಾರೆ, ಅವ್ರು ನೋವಾಗುತ್ತಾ ಅಂತ ಯಾರು ಕೇಸ್ ಹಾಕ್ತಾರಾ? ಹಾಕೋದಿಲ್ಲ. ಸ್ವಲ್ಪ ಜೀವ ಅಂತ ಹಾಕಿದ್ರು ಕೇಸ್ ಹಾಕ್ತಾರೆ. ಇನ್ನು ನಿಮಿಷಕ್ಕೆ ಸಾಯ್ಬೋದು ಬೇಕಾದ್ರೆ ಅವನು. ಒಂದು ಮುಂಚೆ ಹಾಕಿ ದೊಡ್ಡ ಕೇಸ್ ಆಯ್ತು. ಅದು ಹೋದ್ಮೇಲೆ ಏನೂ ಇಲ್ಲ. ಅಷ್ಟೇ. ಯಾರು ಹೇಳಿದ್ದಾರೆ? ನೀವೆಲ್ಲಿ ಕೇಳಿದ್ರೆ ಒಂದು ಜನ್ಮ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಜೈವಿಜೀರಿ 3 ಜನಕ್ಕೂ 3 ಇಬ್ಬರಿಗೂ ಕೊಟ್ಟಿದ್ದು 3 ಜನ್ಮ ಶಾಪ ತಾನೆ. ಮತ್ತೆ ಇವಾಗ ಯಾರಿಗೆ? ಮತ್ತೆ ಹೌದು, 3 ಜನ್ಮ ಅಂತ ಹೇಳಿದ್ರೆ 3 ಜನ್ಮ ಅನುಭವಿಸ್ಬೇಕು. ನಾವು 3 ಇಯರ್ಸ್ 2 ಇಯರ್ಸ್ ಅಂತ ಹೇಗಿಡ್ತಾರೆ, ಹಾಗೆ 3 ಹುಟ್ಟಾಗಬೇಕು. ಮತ್ತೆ ಅನ್ಯನ್ಯ ನ್ಯಾಯತ ಶಿಷ್ಟು ಕೂಡ ತಸ್ಮಾನ್ ಮಧ್ಯೇಪಿ ಕರ್ಮಭಿರ್ ನಿರ್ಮಿತಂ ಜೀವೇ ಪ್ರಳಯೇ ತನ್ನ ಜೀವಕಂ. ಕರ್ಮದಿಂದ ನಿರ್ಮಿತವಾಯಿತು, ಪ್ರಳಯದಲ್ಲಿ ಅದಿಲ್ಲ, ಹೋಯಿತು. ಎನ್ನ ವಿದ್ಯೇತ ಹಿ ಲಯೇ ಎನ್ನ ವಿದ್ಯೇತ ಮುಕ್ತಿಗೆ ಜೀವಸ್ಯ ನ ಸ್ವಭಾವೋಸೌ ಪ್ರಾಯೇಣೇತಿ ವಿನಿಶ್ಚಿತ ಇತಿ ಪ್ರಕಾಶಿಕಾಯಾಂ. ಎನ್ನ ವಿದ್ಯೇತ ಹಿ ಲಯೇ ಎನ್ನ ವಿದ್ಯೇತ ಮುಕ್ತಿಗೆ, ಯಾವುದು ಲಯದಲ್ಲಿಲ್ಲ, ಯಾವುದು ಮುಕ್ತಿಯಲ್ಲಿ ಇಲ್ಲ, ಜೀವನಿಗೆ ನ ಸ್ವಭಾವ ಅಷ್ಟೇ. ಆದ್ದರಿಂದ ಸ್ವಭಾವ ಅಲ್ಲ ಅಂತ ಅರ್ಥ. ಹುಟ್ಟು ಸಾವು ಜೀವನ ಸ್ವಭಾವ ಅಲ್ಲ, ಕರ್ಮಾನುಭವ ಇದೆ. ಅದು ತಕ್ಕಂತೆ ಅನುಭವಿಸಿ ಬಿಡಲಿ ಅಂತೇಳಿ ಪರಮಾತ್ಮ ಅವಕಾಶ ಮಾಡಿಕೊಡ್ತಾನೆ ಹೊರತು ಜೀವನದ ಹುಟ್ಟು ಸಾವಳು ಸ್ವಭಾವ ಆಗಿದ್ದರೆ ಆಮೇಲೆ ಹುಟ್ಟು ಸಾಲಿ ಸ್ವಭಾವ ಅಂದರೆ ಹೋಗೋದಿಲ್ಲ. ಆದ್ದರಿಂದ ಅಲ್ಲಿ ಮುಕ್ತಿ ಆದರೂ ಏನಾಗಬೇಕಾಗಿತ್ತು? ಮತ್ತೆ ಆ ಮುಕ್ತಿ ಇಲ್ಲ ಅಂತ ಆಗ್ತಿತ್ತು ಅಷ್ಟೇ. ಹಾಗೇನಿಲ್ಲ. ಜನ್ಮಾದಿ ತೇನತು ಇತಿ ಪ್ರಕೃತಿ ಮಾಂ ಪ್ರತಿವಾದ. ಇವತ್ತು ಆಫೀಸ್ಗೆ ಹೋಗ್ಬೇಕು, ಡ್ರೆಸ್ ಹಾಕೋಬೇಕು ಅವನಿಗೆ, ಇದ್ರ ಹೋಗೋಕ್ಕಾಗೋದಿಲ್ಲ. ಬಂದ, ತೆಗೆದಿಟ್ಟ. ಆ ಸಾಧನೆ ಡ್ರೆಸ್ ಉಪಯೋಗ ಆಯಿತು ಇಲ್ಲ. ಈಗ ಡ್ರೆಸ್ ಹಾಕ್ಕೊಂಡು ತೆಗೆದಾಗ ದೇಹಗಳಿಂದ ಅದೇ ರೀತಿ ಮಿಲ್ಟ್ರಿಗೆ ಹೋಗೋ ನೀವು ಮಡಿ ಪಚ್ಚಿ ಬಿಟ್ಕೊಂಡ್ರೆ ಆಗುತ್ತಾ? ಸಾಧ್ಯ ಇಲ್ಲ. ಆ ಯೂನಿಫಾರ್ಮಲ್ಲೇ ಹೋಗಬೇಕು. ಅದು ವ್ಯವಸ್ಥೆ ಮಾಡಿರ್ತಾರೆ, ಅವರೇ ಕಲ್ಸೋಕೆ ಅವರೇ ಕೊಡ್ತಾರೆ. ಈ ಗದ್ದೆ ಇವನು ನೋಡ್ಸ್ಕೊಂಡ್ರೆ ಒಬ್ಬ ಯೂನಿಫಾರ್ಮ್ ಅಂತ ಯೂನಿಫಾರ್ಮ್ ಆಗಿರ್ಬೇಕಾದ್ರೆ ಏನು ಮಾಡಬೇಕು? ಒಬ್ಬೊಬ್ಬರು ಹೊಡೆದು ಯೂನಿಫಾರ್ಮ್ ಬರೋದಿಲ್ಲ, ಏನೋ ಚೂರಾರು ಕಲರ್ ವ್ಯತ್ಯಾಸ ಆಗಿಬಿಡುತ್ತೆ. ಒಂದೇ ಇದರಿಂದ ತಂದರೆ ಏನಾಗುತ್ತೆ? ಒಂದೇ ಲಾಟಲ್ಲಿ ಬಂದರೆ ಯೂನಿಫಾರ್ಮ್ ಆಗಿದೆ. ಆ ಯೂನಿಫಾರ್ಮ್ನಿಂದ ಕೆಲಸ ಆಗುತ್ತೋ ದೇಹ ಒಂದು ಫಾರಮ್. ಇದು ಫಾರಮ್ ಅಂದರೆ ದೇಹ ತಾನೆ.
ಯೂನಿಫಾರ್ಮ್, ಒಂದೇ ರೀತಿಯಾದ ದೇಹ. ಸಾಧನೆ ಬೇಕಾದ ದೇಹವನ್ನು ಕೊಡ್ತಾ ಹೋಗ್ತಾರೆ, ಅವ್ರ ಕರ್ಮಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸ್ಬೇಕು ಅವರು. ಯೂನಿಫಾರ್ಮ್ ಹಾಕಿ ಓಡಾಡಿಬಿಟ್ರೆ ಸಾಲದು, ಅಲ್ಲಿ ಕೆಲಸ ಮಾಡಬೇಕು ಈಗ ಅವರು. ಸುಮ್ಮನೆ ಬೀದಿಯಲ್ಲಿ ಓಡಾಡ್ತಿದ್ರೆ ಉಪಯೋಗ ಇಲ್ಲ. ಅದನ್ನು ಸಾಧನೆ ಅಂತ ಕರೀತಾರೆ. ಇದ್ರೆ ಕೊಡಿ, ಯೋಗ್ಯತೆ ಇದ್ರೆ ಕೊಡ್ತಾರೆ. ಬ್ಯಾಂಕ್ ಮೇಲೆ ಹೋದರೆ ಕೊಡ್ತಾರೆ, ದುಡ್ಡು ಅಕೌಂಟ್ ಇರಬೇಕಲ್ಲ, ಅಕೌಂಟ್ ಇಲ್ಲ, ಪೈಸರೂ ಇಲ್ಲ, ಅದಕ್ಕೆ ಅಕೌಂಟ್ ಇರಬೇಕು ಯಾವಾಗ. ಅದನ್ನೇ ಅಲ್ಲಿ ಹೇಗೆ ವ್ಯವಹಾರಕ್ಕೆ ಅಕೌಂಟ್ ಇರಬೇಕು, ಅದು ಕರ್ಮ, ಆ ಕರ್ಮದಿಂದ ಆಗುತ್ತೆ. ತದೇವ ತಸ್ಯ ಮಾಯೇತ್ಯುಕ್ತಂ ನಿರ್ಮಿತಂತು ಯತೋ ಜನ್ಮಾದಿ ನಿರ್ಮಿತಂ ದೇಹಾದಿಗಂ ಪರೇಶೇನ ಮಾಯಾ ಜನ್ಮಾದಿ ತೇನತು ಇತಿ ಪ್ರಕೃತೆ. ಮಾಯೇತ್ಯುಕ್ತಂ ನಿರ್ಮಿತಂತು ಯತೋ ಜನ್ಮಾದಿ ನಿರ್ಮಿತಂ, ಇದನ್ನೆಲ್ಲ ನಿರ್ಮಾಣ ಆದ್ದರಿಂದ ನಿರ್ಮಿತ ಅಂತ ಕರೀತಾರೆ. ಜೀವ ನಿರ್ಮಿತ ಅಲ್ಲ, ದೇಹ ನಿರ್ಮಿತ. ದೇಹ ಕೆಲಸ ಕೊಟ್ಟರು ಯೂನಿಫಾರ್ಮ್ ಕೊಡ್ತಾರೋ ದೇಹ ಕೊಡ್ತಾರಾ? ಅಲ್ಲ. ದೇವರು ಕೂಡ ಹಾಗೆ, ದೇವ್ರು ಎಲ್ಲ ಶಕ್ತಿ ಇದ್ದರೂ ಕೂಡ ಹಾಗೆ ಮಾಡೋದಿಲ್ಲ. ಏನು ಬೇಕೋ ಅದು ಮಾತ್ರ ಮಾಡ್ತಾನೆ. ಹಾಂ, ಎಲ್ಲಿದೆ ನೀವೇ ಹೇಳಿ, ಎಷ್ಟೆತ್ತೆ ಹೇಳಿ, ನೀವೇ ಹೇಳಿ ನೋಡತ್ತ. ಸೃಷ್ಟಿ ಸ್ಥಿತಿ ಜನ್ಮಾದ್ಯಸ್ಯ ಯತಃ ಸೃಷ್ಟಿ ಸ್ಥಿತಿ ಲಯ, ಏನೇನು ಬೇಕೋ ಅದಿಷ್ಟು ಕೂಡ 8 ತಗೋಬೇಡ. ಸಂಸಾರೇಪಿ ತದೇವ ತಸ್ಯ ಸ್ವಾಭಾವಿಕಂ ಮಾಂ ಪ್ರತಿ ದೇಹಾದಿಗಂ ಪರೇಶೇನ ಮಾಯಾ ಜನ್ಮಾದಿ ತೇನತು ಇತಿ ಪ್ರಕೃತಿ. ಇದಕ್ಕೆ ಮಾಯೆ ಅಂತಾರೆ ಹೊರತು ಇವರು ಒಂದೇ ಅರ್ಥ. ಎಲ್ಲಿ ಮಾಯೆ ಅಂತ ಬಂತು ಅದು ಸುಳ್ಳು. ಸುಳ್ಳು ಅಂದರೆ ಏನರ್ಥ? ಸದಸದ್ವಿಲಕ್ಷಣ ಅವ್ರ ಪ್ರಕಾರ. ಅವ್ರ ಪ್ರಕಾರ ಅದನ್ನು ಹೇಳಬೇಕು ನಾವೇ ಒಪ್ಪೋದಿಲ್ಲ. ಅವರು ಸದಸದ್ವಿಲಕ್ಷಣ ಅಂತ ಹೇಳಬೇಕಷ್ಟೆ. ಆದರೆ ಅದು ಬಿಟ್ಟು ಬೇರೆ ಅರ್ಥ ಇಲ್ಲೇ ಇರೋ ಹಾಗಿದ್ರೆ ಒಂದಿಷ್ಟೇ ಎಷ್ಟೆಷ್ಟಕ್ಕೆ ಅರ್ಥ ಇದೆ. ಹರಿಶಬ್ದಕ್ಕೆ ಹರಿಸರ್ವತ್ತಕ್ಕೆ ಅರ್ಥ ಮಾಡಿದರೆ ಕುದುರೆಗೆ ಅಂತ ಅರ್ಥ ಆಗುತ್ತಾ? ಅರ್ಥ ಇರ್ಬೋದು, ಮಾಡಬಾರ್ದು ಅದನ್ನು. ಅಷ್ಟೆಲ್ಲ ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಮಾಡಿರ್ಬೇಕಲ್ಲ, ಹಾಗೆ ಯೋಚನೆ ಮಾಡಬೇಕಲ್ಲ. ಮಾಂ ಪ್ರತಿವದ ತಸ್ಯ ದೇಹಾದೇಹೇ ಜನ್ಮಾದಯ ಅಸ್ಯ ಚಿದಾನಂದ ರೂಪಸ್ಯ ತವ ಸ್ಯು ಕಿಂ. ಹೇ ಉದ್ಧವ, ಹೇಳಿದ್ದಕ್ಕೆ ನೀನೇ ಹೇಳು. ಪ್ರತಿಯೊಬ್ಬರಿಗೂ ಉದ್ಧವ ನೆಪ. ಈಗ ಕರ್ಮಣ್ಣೇ ವಾಧಿಕಾರಸ್ತೆ ಅಂದರೆ ಕೃಷ್ಣ ಅರ್ಜುನಿಗೆ ಹೇಳಿದಾದರೆ ಅರ್ಜುನಿಗೆ ಕರ್ಮ ಮುಖ್ಯ, ನಮಗೆಲ್ಲ ಅಲ್ಲ ಅಂತ ಅರ್ಥ ಅಲ್ಲ. ತೇ ಶಬ್ದಕ್ಕೆ ಏನರ್ಥ? ಎಲ್ಲರಿಗೂ ಅಂತ ಅರ್ಥ. ಅದೇ ರೀತಿಯೇ ಉದ್ಧವ ಹೇಳು. ಅದನ್ನು ನಮ್ಮನ್ನು ಕೇಳ್ತಾನೆ ಪರಮಾತ್ಮ, ಹೇಳು. ಸ್ವರೂಪತ ಹುಟ್ಟಿದೆಯಾ? ಇಲ್ಲ. ದೇಹ ಹುಟ್ಟಿದೆಯಾ? ಇದೆ. ನೀನೇ ಹೇಳು, ನೀವು ಯೋಚನೆ ಮಾಡು ಅಂತ ಹೇಳ್ತಾ. ಪ್ರತಿ ಎಷ್ಟೋ ಸತಿ ಯೂನಿಫಾರ್ಮ್ ಕೊಟ್ಟಿರ್ತಾರೆ. NCCಗೆಲ್ಲ ಕೊಡ್ತಿದ್ರು, ACCಗೆಲ್ಲ, ಇದರೊಳಗೆಲ್ಲ. ಮತ್ತು ವಾಪಸ್ ಕೊಟ್ಟಬೇಕದನ್ನು, ಮತ್ತೆ ಎಲ್ಲ ವಾಪಸ್ ಕೊಡ್ಬೇಕಾದ್ರೆ ಮುಗಿದ ಮೇಲೆ. ಆ ದೇಹ ಒಪ್ಪಿಸ್ಬೇಕಾದ್ರೆ, ಕೊಟ್ಟ ದೇಹನ ಅದು ಕೊಟ್ಟಿದ್ದು ಒಪ್ಪಿಸಿದ್ದಕ್ಕೆ ಹೋಗ್ಬೇಕು. ಅದು ಕೊಟ್ಟರು ಅಂತೇಳಿ. ಅದೇ ರೀತಿ ಅದಕ್ಕೆ ಸಂಸ್ಕಾರ ಅಂತ ಅದಕ್ಕೆ ಹೆಸರು. ಯಾಕೆ ಹುಟ್ಟಿದ ತಕ್ಷಣ ಸಂಸ್ಕಾರದೊಂದು ಇದೆ. ಇದೊಂದು ಸಂಸ್ಕಾರ. ರಿಪೋರ್ಟ್ ಮಾಡೋಕ್ಕೊಂದು ಸಂಸ್ಕಾರ ಇದೆ, ರಿಲೀವ್ ಆಗಕ್ಕೊಂದು ಆರ್ಡ್ರ್ ಇದೆ. ಸುಮ್ಮನೆ ಹೋಗ್ಬಿಟ್ಟು ರಿಲೀವ್ ಅಂತ ಅಬ್ಸ್ಕಾಂಡಿಂಗ್ ಆಗ್ತಾನೆ ಹೊರತು ರಿಲೀವ್ ಅಂತ ಆಗೋದಿಲ್ಲ. ಅದಕ್ಕೆ ಒಪ್ಪಿಸ್ಬೇಕಂತ. ಅದಕ್ಕೆ ಅಂತ್ಯ ಸಂಸ್ಕಾರ ದೊಡ್ಡ ಅವನಿಗೆ ಬರೋದಿಲ್ಲ. ಆದ್ದರಿಂದ ಸಂಬಂಧಪಟ್ಟವ್ರು ಮಾಡಬೇಕು. ಹೇಗೆ ಸಂಸ್ಕಾರ ತಂದೆ ತಾಯಿ ಮಾಡಿರ್ತಾರೆ ಎಲ್ಲ ಸಂಸ್ಕಾರ, ವೀರ ಸಂಸ್ಕಾರ ಇವನು ಮಾಡಬೇಕಾಗ. ಅದು ಹೇಗೆ ಅಂದರೆ ಸರ್ಕಲ್ ಮುಂದುವರಿತಾ ಇರಬೇಕು. ಹಾಗೆ ಇವತ್ತೇನು ಬಿಡ್ತಾ ಹೋದಂತ ಏನಾಗುತ್ತೆ, ಇದು ಸಂಸ್ಕಾರ ಇಲ್ಲ. ಆದ್ದರಿಂದ ಅನ್ಅಕೌಂಟೆಡ್ ಲೈಫ್ ಆದಾಗ ಆಗ್ಬಿಡೋದು. ಹಾಗೆ ಮಾಡಕ್ಕೆ ಹೋಗ್ಬಾರ್ದು. ಏನೋ ಹೌದು. ಅಲ್ಲ, ಕೆಲಸ ಹೇಳಿದ್ಮೇಲೆ ಹೇಳಿ ಮಾಡಿ ಒಪ್ಸೋದು ಹೇಗೆ ಮುಖ್ಯನೋ ಹಾಗೆ. ದೇಹ ಕೊಟ್ಟಿದ್ದಾರೆ, ದೇಹ ಒಪ್ಪಿಸ್ಬೇಕು. ಯೂನಿಫಾರ್ಮ್ ಕೊಟ್ಟು ಯೂನಿಫಾರ್ಮ್ ಒಪ್ಪಿಸ್ಬೇಕು. ಪಾತ್ರೆ ಕೊಟ್ಟಿದ್ದಾರೆ, ಪಾತ್ರೆ ಒಪ್ಪಿಸ್ಬೇಕು. ಅದು ಒಪ್ಸೋದು, ತೊಗೊಳೋದೊಂದು ಭಾಗ, ಕೊಟ್ಟು ಒಪ್ಸೋದೊಂದು ಭಾಗ. ಕೊಟ್ಟಿದ್ದಕ್ಕೆ ದಾಖಲೆ ಇದೆ, ಒಪ್ಸಿದ್ದಕ್ಕೂ ದಾಖಲೆ ಇರಬೇಕಾಗ. ಏನಿದೆ ಆಲ್ಟರ್ನೇಟಿವ್? ಅದೆಲ್ಲ ಬೇಕಾಗ್ತಿದೆಯಲ್ಲ. ಯಾರು ಇಲ್ಲ ಅಂತ ಯಾರು ಹೇಳಿದವರು? ಯಾರೋ ಒಬ್ರು ಕೈಲಿ ಮಾಡಿಸಿದ್ರೆ ಅದು ಪಾಪ ಅವ್ರಿಗೆ ದುಡ್ಡು. ಯಾರಿಲ್ಲ, ಅವ್ರು ಬೇಕಾಗಿಲ್ಲ. ಮೊದಲೇ ವ್ಯವಸ್ಥೆ ಮಾಡಿಬಿಡೋದು, ಇಷ್ಟೇ ಕೊಟ್ಟು ಇದು ಮಾಡಪ್ಪ ಮಾಡೋ ಅಂತೆಲ್ಲ ಮಾಡಿದ್ರೆ ಮುಗಿದೋಯ್ತು ಅಲ್ಲಿಗೆ. ಎಷ್ಟೊಂದು ಮಾಡ್ಕೊಂಡ್ರು ಇರ್ತಾರೆ ಆ ಥರ. ಮಕ್ಕಳಿದ್ದವ್ರು ಮಾಡ್ಕೊಂಡಿದ್ದೀವಿ, ಮಾಡೋದೆಲ್ಲ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಟ್ಟಿರ್ತಾರೆ. ಮಾಂ ಪ್ರತಿವದ ತಸ್ಯ ದೇಹಾದೇಹೇ ಜನ್ಮಾದಯೋ ಅಸ್ಯ ಚಿದಾನಂದ ರೂಪಸ್ಯ ತವ ಸ್ಯು ಕಿಂ. ಎಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳಿವು. ಮಾಂ ಪ್ರತಿ ನನಗೆ ಹೇಳಿ ನೀನೀಗ. ತಸ್ಯ ಯಾಕೆ ಹೇಳ್ತಾರೆ? ನಿನ್ನ ಅನುಭವ ಅದು, ಗೊತ್ತಾಯ್ತಾ? ಅನುಭವ ಆದ್ದರಿಂದ ಅನುಭವ ಯೋಚನೆ ಮಾಡಿ, ನೀನೇ ಯೋಚನೆ ಮಾಡು. ತಸ್ಯ ದೇಹಾದೇಹೇ ಜನ್ಮಾದಯೋ ಅಸ್ಯ ಚಿದಾನಂದ ರೂಪಸ್ಯ ತವ ಸ್ಯು ಕಿಂ. ಚಿದಾನಂದ ರೂಪ ಸ್ವರೂಪತಃ ಬಲವಾನಂದ ಓಜಶ್ಚ. ಸಜ್ಜೀವರಿಗೆ ಬಲ ಆದಿಗಳೆಲ್ಲ ಸ್ವರೂಪದಲ್ಲೇ ಇವೆ. ಆದ್ದರಿಂದ ಹೊರಗಿಂದ ಬಂದಿದ್ದ ಹೇಳು? ಇಲ್ಲ. ತಯೋ ಜೀವಸ್ಯ ಅಸ್ತಿ ತದೇವ ತಸ್ಯ ಸ್ವಾಭಾವಿಕಂ ಸಂಸಾರೇಪಿ. ಆದ್ದರಿಂದ ಅದೆಂದೂ ಕೂಡ ಇಲ್ಲ ಅಂದಮೇಲೆ ಅಸ್ವತಂತ್ರತ್ವಾತ್ ಅವಸ್ತುನೋ ಜಗತಃ ಆದ್ಯಂತಯೋ ಯಜ್ಜೀವಸ್ಯ ಅಸ್ತಿ
ತದೇವ ತಸ್ಯ ಸ್ವಾಭಾವಿಕಂ ಸಂಸಾರೇ ಸ್ವಾಭಾವಿಕ ಯಾವುದೀಗ ವ್ಯಕ್ತಿ ಬಂದ ಯೂನಿಫಾರಮ್ ಇಸ್ಕೊಂಡ ಹೊರಟ ಅಂದರೆ ಯೂನಿಫಾರಮ್ ಇಲ್ಲದೆ ಬಂದಿದ್ದ ಯೂನಿಫಾರಮ್ ಹೋಯಿತು ಅಷ್ಟೇ ಹೊರತು ಅವನು ಯೂನಿಫಾರ್ಮ್ ಕೊಟ್ಟವ್ರು ದೇಹ ಕೊಟ್ಟವರಲ್ಲ. ಅದೇ ರೀತಿಯೇ ಇದೆಲ್ಲ ಕೂಡ ಸ್ವರೂಪದಲ್ಲಿರೋದೆಲ್ಲ ಆಗಿದೆ ಅಂತ ತಿಳ್ಕೊ. ಹೊರಗಿಂದೆಲ್ಲ ಅದು ಹೊರಗಿಂದ ಆದ್ದರಿಂದ ಹೋಗೋದೇ ಹೊರತು ಇರುವುದಲ್ಲ. ಅನ್ಯದ ಚಿಕ್ಕ ಮಕ್ಕಳಿಗೆ ಶರ್ಟ್ ಬಂದು ಪಟ್ಟೆ ಹಾಸ್ಪಿಟಲ್ ಬಿಚ್ಚಕ್ಕೋರು ಭಾರಿ ಹಠ ಮಾಡ್ತಾರೆ ಅವರು. ಬಿಚ್ಚೋದಿಲ್ಲ ಅಂತ ಅವ್ರು ಒಳ್ಳೆ ತೋರಿಸ್ತಾ ಆಭವಿಸ್ತಾರೆ, ಹೊಸ್ತಂದೆ ತಿರ್ಕೊಂಡು ಬಿಸ್ತಾರೆ. ಅದು ಪದ್ಧತಿ. ಅದು ದೇಹ ಬಿಡ್ಲಕ್ಕೆ ಹಾಕ್ಕೊಂಡು ಡ್ರೆಸ್ಸನ್ನು ಚೇಂಜ್ ಮಾಡ್ಲಿಕ್ಕೆ ಹೇಗೆ ತಿಳುವಳಿಕೆ ಇಲ್ದವ್ರು ಇಷ್ಟಪಡೋದಿಲ್ವ ಹಾಗೆ ಇವನಿಗೆ ಗೊತ್ತಿಲ್ಲ ಅದು. ಅನ್ಯದ ಅಭಿಮಾನ ನಿಮಿತ್ತಂ ಪ್ರಳಯೇ ತಸ್ಯ ಸ್ವಾಭಾವಿಕಂ ಸಂಸಾರಿ. ಅನ್ಯತ ಅಭಿಮಾನ ನಿಮಿತ್ತ ಇದೆಲ್ಲ ಯಾಕೆ ಬಂತು? ಅಭಿಮಾನದಿಂದಾಗಿ ಇದೆಲ್ಲ ಶುರುವಾಯಿತು. ಅಭಿಮಾನ ಬಿಟ್ಟವ್ರಿಗೆ ಪ್ರಶ್ನೆ ಬರೋದಿಲ್ಲ. ಅವನು ಆಮೇಲೆ ಡಿಸ್ಕೌಂಟ್ ವಾಪಸ್ ಕೊಡಬೇಕು, ಅಯ್ಯೋ ಕೊಡಬೇಕಾ, ಏನು ಮಾಡಬೇಕು, ನಾನು ಸಾರ್ ಭಾರಿ ಬಡವ ಕೊಟ್ಬಿಡಿ, ಅವೆಲ್ಲ ಕೇಳಾಗಿಲ್ಲ. ಬಡವ ಶ್ರೀಮಂತ ಲೆಕ್ಕ ಇಲ್ಲ, ಏನು ಮಾಡಬೇಕು ಅವನು ಕೊಡು. ಅವರಿಗೂ ಸ್ವಾತಂತ್ರ್ಯ ಇಲ್ಲ. ಅವ್ರು ಹೇಳ್ತೀರಿ ಕೊಡು ಅಷ್ಟೆಲ್ಲ ಕೊಟ್ಟಿರೋದೇ ಬರ್ಕೊಡ್ತಾರೆ. ಮುಂದೆ ಆ್ಯಕ್ಷನ್ ಅವರೇ ತಗೋದಿಲ್ಲ, ಅವರೇ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅನ್ಯದ ಅಭಿಮಾನ ನಿಮಿತ್ತಂ ಪ್ರಳಯೇ ವಿದ್ಯಮಾನಸ್ಯ ಕಥಂ ಜನ್ಮಾದಿ ಸ್ಯಾತ್. ಪ್ರಳಯಕ್ಕಾದರೂ ಜೀವ ಇರ್ತಾನೆ ಅಂದಮೇಲೆ ಸ್ವರೂಪತಃ ಹುಟ್ಟಿಲ್ಲ ಅಂತ ಆಯ್ತಲ್ಲ ಇತಿ. ಆ ಆಫೀಸ್ ಕ್ಲೋಸ್ ಆದರೂ ಬದುಕಿದ್ದಾನೆ ಅಂದರೆ ಆಫೀಸ್ ಅವನು ಹುಟ್ಟಿಸಿಲ್ಲ ಅಂತ ಗ್ಯಾರಂಟಿ ಆಯಿತು. ಅದಕ್ಕೆ ಇದು ಸಂಬಂಧ ಬಂದ ಹೊರಟ ಪ್ರಳಯ. ಇದು ನಮ್ಮಲ್ಲಿ ಇದು ಭೂಲೋಕಾದ್ರೆ ಆಫೀಸ್ ಇದ್ದಾಗ ವರ್ಕ್ ಮಾಡೋ ಆಫೀಸ್ ಇದು. ಇನ್ನೂ ಹೇಳಿದ್ರೆ ಸ್ಕೂಲ್ ಆ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದು. ಇಲ್ಲಿ ಬಂದ ಬೇರೆದನ್ನು ಯಾವುದನ್ನು ಅಪೇಕ್ಷೆ ಪಡಬಾರ್ದು. ಯಾವ್ದು ಸಂಪಾದನೆ ಮಾಡಬೇಕು? ಜ್ಞಾನ ಒಂದೇ. ಮಕ್ಕಳು ಓದ್ಲಕ್ಕಂತ ಕಳಿಸಿದ್ರೆ ಏನು ತೊಗೊಂಡ್ರೆ ಖುಷಿ ಆಗೋದಿಲ್ಲ, ಪಾಸಾಗಿ ಬಂದಷ್ಟು ಖುಷಿ ಆಗೋದು. ಅದ್ರ ಮಾಡಿ ಬೇರೆ ಕಡೆ ಸೇರಿಸಿ, ಇಲ್ಲಿ ಯಾಕೆ ಸೇರಿಸ್ತಿದ್ದೆ ಅಂತ ಹೇಳ್ತಾರೆ. ಆ ಪರ್ಪಸ್ ಸರ್ವ್ ಆಗೋದಲ್ಲ, ಆ ಜಾಗ ಅಲ್ಲ ಅದು. ತದಾ ನಾಶಾತ್ ದೇಹಾದೇಸ್ತು ಯುಜ್ಯತೆ. ಪ್ರಳಯ ಯಾಕೆ ನಾಶ ಆಯಿತು ದೇಹ ಅಂದರೆ ಬಂದ ದೇಹ ಹೋಯ್ತು ಅಷ್ಟೇ, ಸ್ವರೂಪ ದೇಹ ಹೋಗಿಲ್ಲ. ಇದೆಲ್ಲ ನೀನೇ ಯೋಚನೆ ಮಾಡು. ಈ ಪದ ಯೋಚನೆ ಮಾಡಿದರೆ ನೀನೇ ಯೋಚನೆ ಮಾಡು ಅಂತ ಕೃಷ್ಣ ಹೇಳ್ತಿರೋದು. ಮುಕ್ತಿಭಾಗೇವ ಜೀವಸ್ಯ ಸ್ವಾಭಾವಿಕ. ಮುಕ್ತಿಯಲ್ಲಿ ಉಳಿಯುತ್ತಲ್ಲ ಅದೇ ಗ್ಯಾರಂಟಿ. ಸ್ವರೂಪ ದೇಹ ಉಳಿಯುತ್ತಾ ಅದು ಗ್ಯಾರಂಟಿ, ಉಳಿದು ಯಾವುದು ಗ್ಯಾರಂಟಿ ಅಲ್ಲ. ಕಿಮು ಪ್ರಳಯೇ ಅಪಿ ಅವಿದ್ಯಮಾನಂ ಸ್ವತಃ ಸ್ಯಾದಿತ್ಯರ್ಥ. ಯಾವುದೋ ಪ್ರಳಯ ಕಾಲದಲ್ಲಿಲ್ಲೋ ಅದು ನ್ಯಾಚುರಲ್ ಅಲ್ಲ ಅಂತ ಅರ್ಥ. ಈ ದೇಹಾದಿಗಳು ಇರೋದಿಲ್ಲ ಅಂದರೆ ನ್ಯಾಚುರಲ್ ಅಲ್ಲ. ಆದ್ಯಂತಯೋರನುಗಮಾತ್ ಆದ್ಯಂತರಹಿತಸ್ಯತು. ಹೇಗೆ ನಾವು ಬಟ್ಟೆ ಹೊಲಸಾಗಿದೆ ಬಿಡೋದು ಅಭ್ಯಾಸ ಮಾಡ್ತೇವೆ, ದೇಹಕ್ಕೆ ಯೋಚನೆ ಮಾಡಬೇಕು. ಅದು ದೇಹ ಶುದ್ಧಿ, ಇದು ವಸ್ತ್ರಶುದ್ಧಿ. ವಸ್ತ್ರಶುದ್ಧಿ ಅನ್ನೋದು ಹೇಗೆ ಮುಖ್ಯನೋ ದೇಹ ಶುದ್ಧಿ ಅದೇ ಇರಬೇಕು. ಅಶುದ್ಧ ದೇಹ ಕೆಲವು ಹೇಳ್ತಿರ್ತಾರೆ, ಕೆಳಗೆಲ್ಲ ಕೊಳಕ್ಕೆ ಬಟ್ಟೆ ಮೇಲೆ ಶಾಲ ಹೊತ್ಕೊಂಡ್ಬಂದು ಬಿಡೋದು, ಒಂದು ಆಸೆ ಹೊಡಿತಾ ಇರುತ್ತೆ ಆತ. ಅದಲ್ಲ, ಎಲ್ಲ ಶುದ್ಧವಾಗಿರಬೇಕು. ಅದಕ್ಕೆ ದೇಹ ಶುದ್ಧವಾದ್ರೆ ಇವೆಲ್ಲ ಕೂಡ ಸ್ನಾನ ಆದಮೇಲೆ ಡ್ರೆಸ್ ಹಾಕೋದು ಎಲ್ಲ ಸರಿಯಾಗಿರೋದು. ಕೊಳಕ್ಕೆ ಬಟ್ಟೆ ಮುಚ್ಕೊಂಡಾಗುತ್ತೆ ಹೊರತು ಕೊಳಕ್ಕೆ ಹೋಗಿಲ್ಲ. ಕೊಳಕ್ಕೆ ಮುಚ್ಕೊಳ್ಳೋದು ಸೊಲ್ಯೂಷನ್ ಅಲ್ಲ, ಕೊಳಕ್ಕೆ ಕಳ್ಕೋಬೇಕು ಯಾವಾಗ. ಇಲ್ಲಿ ಅನುಮಾತ್ ಅಂತ ಹೇಳಿದರು. ಅನುಮಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಇದೆಲ್ಲ ಅನುಮಾನ, ಇದೆಲ್ಲ ಯುಕ್ತಿಯಿಂದ ತಿಳ್ಕೊಂಡು ಪರಮಾತ್ಮ ಹೇಳಿದಲ್ಲ. ಭಾವಾನ ಆತ್ಮವಾನ್ ಆನುಮಾನಿಕ. ಇವೆಲ್ಲ ಯೋಚನೆ ಮಾಡಿದರೆ ಗೊತ್ತಾಗೋ ವಿಚಾರಗಳು ಅಂತ ಅರ್ಥ. ಇಲ್ಲಿ ಅನುಮಾನ ಶಬ್ದಕ್ಕೆ ಯುಕ್ತಿ ಅಂತ ಅರ್ಥ. ಆಲೋಚನೆ ಮಾಡೋದು ನಿನಗೆ ಗೊತ್ತಾಗುತ್ತೆ. ಅನುಗಮಾತ್ ಅಲ್ಲಿ ಬಂದಿದೆ. ಇದೆಲ್ಲ ಇವೆಲ್ಲಿ ಹೇಳಿದ್ದಾರೆ ಒಂದೇ ಮಾತಿನಲ್ಲಿ. ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯೇ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ದೇಹಕ್ಕೆ ಸಂಬಂಧಪಟ್ಟ ಏನು ಬಂದರೂ ನಶ್ವರ ಯಾತಕ್ಕೆ ಅಂದರೆ ದೇಹನೇ ನಶ್ವರ. ಆದ್ದರಿಂದ ನಶ್ವರ ಮೂರನೇ ನಶ್ವರ ಆದಾಗ ಇದರಲ್ಲಿ ಬರುತ್ತಾಗ ಅದು ಸ್ವಾರಸ್ಯ ಇರೋದಾಗೆ. ದೇಹವೇ ನಶ್ವರ ಅಂತ ಗೊತ್ತಾಗಿಲ್ಲ. ಆದ್ದರಿಂದ ಎಲ್ಲ ಭ್ರಷ್ಟಾಚಾರ ಶುರುವಾಗಿದ್ದ ಜಾತಕ್ಕೆ ಈ ದೇಹಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದ. ದೇಹಕ್ಕೆ ಬೇಕಾದಷ್ಟೇ ಬಟ್ಟೆ ಹೊಟ್ಟೆ ಅಷ್ಟೇ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನೋ ಇಷ್ಟೇ. ಹೆಚ್ಚು ಮಾಡಿದರೆ ಎಷ್ಟಿದ್ದಾಗ ಹಾಸ್ಟೆಲ್ಗಳಲ್ಲಿ ಮಿನಿಮಮ್ ಊಟ ಆಗ್ತದೆ. ದಿವಸ ಸ್ವೀಟ್ ಗಿಟ್ ಏನು ಮಾಡಿದ್ರೆ ಹಾಕಲ್ಲ. ಜಾತಕ್ಕೆ ಅವ್ನು ಅಪಾರ್ಟ್ಮೆಂಟ್ ಅಲ್ಲೇ ಇರಬೇಕಾಗುತ್ತೆ ಕೊನೆಗೆ ಅಷ್ಟೇ. ಅದು ಚೆನ್ನಾಗಿ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ಉಳಿದು ಹಾಕಿರೋದು ಸ್ವಲ್ಪ ಇರುತ್ತೆ. ಅವನಿಗೆ ಬೇಕು ಅನಿಸ್ಬಾರ್ದು, ಆ ರೀತಿ ತಯಾರು ಮಾಡಬಾರ್ದು. ಮನೆಯಲ್ಲೂ ಹಾಗೆ ನೋಡ್ಕೋಬೇಕು. ಮನೇಲಿ ಹುಚ್ಚ ಬಟ್ಟೆ ಹಾಕಿದರೆ ಅದು ದಾರಿ ತಪ್ಪಿಸಾಗುತ್ತೆ ಅಷ್ಟೇ. ಆದ್ಯಂತಯೋ ಏನ ಅದು ಉಳಿಯುತ್ತೆ. ಹೌದು, ಸ್ವರೂಪಕ್ಕೆ ಮುಟ್ಟೋದು. ಬಿಡುದೇ ಜಡಗಳವ, ಜಡ ಪದಾರ್ಥಗಳು. ಅದಕ್ಕೆ ಮುಟ್ಟೋ ಚಾನ್ಸೇ ಇಲ್ಲ. ಯಾರಿಗೆ ಮುಟ್ಟಿದ್ದಕ್ಕೆ ಮುಟ್ಟೋದು. ಆದ್ದರಿಂದ ಅದು ಸರಿಯಾಗಿ ಅದನ್ನು ಬರ್ಕೊಟ್ಟ ಮುಟ್ಟಿಸೋದು. ಅದೇ ಜನ್ಮ ಮುಂದಾಗೋದು. ವರ್ಷ ಓದ್ದ, ಬೇರೆ ಕಾಲೇಜ್ಗೆ ಹೋದ, ಜ್ಞಾನ ಮುಂದುವರಿತು. ಈ ಜ್ಞಾನ ಇತ್ತಲ್ಲ ಮುಂದುವರಿತದು ಸ್ಕೂಲಿಂದ ಕಾಲೇಜ್ಗೆ ಹೋದಾಗ. ಆದರೆ ದೇಹ ಮಾತ್ರ ಆ ದೇಹ ಆಗಿದೆ. ಕೊನೆಗೆ ಅದು ದೇಹ ಇತ್ತು, ಸಾಧನೆಗೆ ಅಷ್ಟು ಬೇಕೇ ಬೇಕಿತ್ತು. ಬ್ಯಾಗ್ ಬಟ್ಟೆ ಬುಕ್ಸ್ ಬ್ಯಾಗ್ ಬೇಕಲ್ಲ, ಹಾಗೆ ಬ್ಯಾಗ್ ಇದ್ದಾಗಿತ್ತು. ಬ್ಯಾಗ್ ಹಿಡ್ಕೊಂಡು 100 ಪುಸ್ತಕ ಹಿಡ್ಕೊಂಡು ಹೆಂಗೆ ಹೋಗ್ತಾನೆ, ಈಗ ಸ್ಕೂಲಿಗೆ ಬರುತ್ತಲ್ಲ ವ್ಯವಸ್ಥೆ ಮಾಡಿದ್ದ.
ದೇಹ ಆಗಿದೆ, ಅದ್ರ ಉಪಯೋಗಿಸ್ಕೊಂಡ್ರೆ ಆಯಿತು. ಅನಿತ್ಯತ್ವಾತ್ತು ದೇಹಸ್ಯ ನೋಡಿ, ಆದ್ಯಂತಯೋರನುಗಮಾತ್ ಆದ್ಯಂತರಹಿತಸ್ಯತು ಆದ್ಯಂತೆ ಭಾವಿನೋ ಮಧ್ಯೆ ಕಥಂ ಅನ್ಯಾದೃಶಂ ವಪುಹು ಇತಿ ಬ್ರಹ್ಮತರ್ಕೆ. ಇದೆಲ್ಲ ವಿಚಾರ ಮಾಡೋ ರೀತಿ ತರ್ಕ ಅದನ್ನೇ ಕೊಟ್ಟರು. ಬ್ರಹ್ಮ ತರ್ಕ ಯಾಕೆ ಕೊಟ್ಟರು? ತರ್ಕ ಯೋಚನೆ ಮಾಡು ಅಂತ ಹೇಳಿದ್ದಕ್ಕೆ ಅದನ್ನೇ ಕೊಟ್ಟರು. ಆದ್ಯಂತಯೋ ಅನುಗಮ ಮತ್ತು ಆದ್ಯಂತರಹಿತಸ್ಯ ಚ ಆದ್ಯಂತೆ ಭಾವಿನೋ ಮೂರು ಆದ್ಯಂತಗಳಿದೆ. ಒಂದು ಆದ್ಯಂತ, ಮೂರು ಆದ್ಯಂತ. ಆದ್ಯಂತಯೋ ಅನುಗಮ ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು? ಆದಿ ಅಂತ ಸ್ವರೂಪಕ್ಕಿಲ್ಲ, ಇದಕ್ಕೆ ಮಾತ್ರ ಇದೆ. ಅನುಗಮ ಇದೆ. ಆಮೇಲೆ ಅಂತರಹಿತಶ್ಚ ಆದ್ಯಂತರಹಿತ ಜೀವ, ಆದ್ಯಂತ ಇರೋದು ಬರುತ್ತೆ, ಆದ್ಯಂತ ಇಲ್ಲದವನಿಗೆ ಬರ್ತಾ ಇದೆ. ಆದ್ಯಂತೆ ಭಾವಿನೋ ಮಧ್ಯೆ ಮೊದಲು ಮತ್ತು ಕೊನೆಗಿರತಕ್ಕಂಥ ಅವಸ್ಥೆ ಮಧ್ಯದಲ್ಲಿ ಹೇಗಿರುತ್ತೆ? ಇರೋದಿಲ್ಲ. ಆದ್ದರಿಂದಾಗಿಯೇ ಮೂಲತಃ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಭಗವದ್ಗೀತೆ ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ಎಷ್ಟು ವಿಷಯ ಇದೆ ಅದರೊಳಗೆ. ಇಲ್ಲೆಲ್ಲ ಅದಕ್ಕೆ ನೀನೇ ನೋಡು, ಅರ್ಜುನ ಕೃಷ್ಣ ನೋಡಿ ಯೋಚನೆ ನೋಡು ಅರ್ಜುನ ಅಂತ ಹೇಳ್ತಾರಲ್ಲ, ವಿಮರ್ಶೆ ಮಾಡು ಅಂತ ಹೇಳೋದಿಲ್ಲ. ಯಥಾವತ್ ವಿಮರ್ಶೆ ಐತತ್ ಯಥೇಚ್ಛತೆ ತಥಾಕರು, ಆ ರೀತಿಯಲ್ಲಿ ಯೋಚನೆ ಮಾಡು ಅಂತ ಹೇಳ್ತಾರೆ. ಅನಿತ್ಯತ್ವಾತ್ತು ದೇಹಸ್ಯ ತಸ್ಯ ಜನ್ಮಾಧಿಕಂ ಭವೇತ್ ಮುಕ್ತಿ ಪ್ರಳಯ ಸಂಬಂಧೆ ಕಥಂ ಜೀವೇತದಿಶ್ಯತೆ ಇತಿ ಚ. ಅನಿತ್ಯವಾದ್ದರಿಂದ ದೇಹಗಳಿಗೇನಿದೆ? ಹುಟ್ಟು ಮೊದಲ ಈ ದೇಹ ಆ ದೇಹ ಅಂತ ವ್ಯವಹಾರ ಇದೆ. ಸ್ವರೂಪ ದೇಹಕ್ಕೆ ಒಂದೇ ದೇಹ, ಆ ದೇಹ ಅಂತಿಲ್ಲ. ಅದಕ್ಕೆ ಮುಕ್ತಿ ಪ್ರಳಯ ಸಂಬಂಧೆ ಕಥಂ ಜೀವೇತದಿಶ್ಯತೆ. ಮುಕ್ತಿ ಪ್ರಳಯಗಳಲ್ಲಿ ಸಂಬಂಧ ಇವಕ್ಕೆ ಇಲ್ಲ, ಆದ್ದರಿಂದ ಜೀವನದಲ್ಲಿ ಇಲ್ಲ ಅಂತ ಅರ್ಥ. ಮುಕ್ತಿಗಿಂತ ಮುಂಚೆ ಇಲ್ಲ, ಹುಟ್ಟೋದಕ್ಕಿಂತ ಮುಂಚೆ ಇಲ್ಲ, ಸೃಷ್ಟಿ ಬಂದಿಲ್ಲ ಅವನು. ಮುಕ್ತಿ ಹೋಗಿದ್ದಾನೆ, ಸೃಷ್ಟಿ ಮುಗಿದು ಹೋಗಿಬಿಟ್ಟಿದೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದಮೇಲೆ ಮಧ್ಯದಲ್ಲಿ ಇಲ್ಲ, ಏನಾಗಿಲ್ಲ? ಅವನದಾಗಿ ಇಲ್ಲ. ಅದರಿಂದ ಕೊಟ್ಟಿರೋದು ಏನು ಮಾಡಬೇಕು ಅವನೀಗ? ಅದಕ್ಕೆ ಹುಟ್ಟುತ್ತೇನೋ ತಾರಲಿಲ್ಲ, ಸಾಯುತ್ತೇನೋ ಅದೊಂದು ಮಾತಿದೆ. ಈಗ ದೇಹ ಇವನು ತಂದಿದ್ದಲ್ಲ, ಬಂತು, ಬಿಟ್ಟು ಎಲ್ಲರ ಕಣ್ಣಿಗೆ ಕಾಣ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವನು. ಉಳಿದವ್ರ ಅರ್ಥ ಇವರು ನಾವು ಬಿಟ್ಟು ಹೋಗಲೇಬೇಕು ಅಂತ ಅರ್ಥ ಆಗುತ್ತೆ. ಹ್ಯಾಂಡ್ ಓವರ್ ಮಾಡಿ ಉಪಯೋಗ ಹೋಗಿಬಿಡ್ಬೇಕು. ಅನಿತ್ಯತ್ವಾತ್ತು ದೇಹಸ್ಯ ಮುಂದೆ ಅನಿತ್ಯಸ್ಯ ಗುಣ ಮಧ್ಯೆ ಭವೇಯು ಸ್ವತಃ ನತು ಸ್ವತಸ್ತು ನಿತ್ಯಸ್ಯ ಕಾದಾತೀರ್ಥ ಗುಣೈರ್ದ್ಯುತಿ ಇತಿ ಚ. ಮಧ್ಯೆ ಬಂದ ಅನಿತ್ಯವಾದ ಗುಣಗಳಿಂದ ಏನು ಬರುತ್ತೆ ಅದು ಅನಿತ್ಯವೇ ಆಗಿರೋದು. ನಿತ್ಯದಿಂದ ಬಂದು ನಿತ್ಯವಾಗಿರುತ್ತೆ. ಆದರೆ ಜ್ಞಾನ ಇಚ್ಛಾದಿಗಳೆಲ್ಲ ದೇಹದಿಂದ ಬಂದಿದ್ದಲ್ಲ, ಸ್ವರೂಪದಲ್ಲೇ ಇರೋದು. ಅವು ಹೋಗೋದಿಲ್ಲ. ದೇಹದಿಂದ ಬರೋದೇ ಅಲ್ಲದೆ ಕಾಂಟ್ಯಾಕ್ಟ್ ಎಲ್ಲ ದೇಹದಿಂದ. ಇದು ಹೋದ ತಕ್ಷಣ ಹೊರಟೋಯ್ತು. ನ ಚೈಕಾದಶ ಪಂಚತ್ರೀನ್ ನ ಚ ಏಕಾದಶ ಪಂಚತ್ರೀನ್ ಭಾವಾನ್ ಭೂತೇಷು ಏನ ವೈ ಈಕ್ಷೇತ ಅಥ ಏಕಮಪ್ಪೇಷು ತಜ್ಞಾನಂ ಮಮ ನಿಶ್ಚಿತಂ. ಹೀಗೆ ತಿಳ್ಕೊಂಡ್ರೆ ಜ್ಞಾನ ಆಗತ್ತೆ. ನಾ ಬಾ ಏಕಾದಶ ಪಂಚತ್ರೀನ್ ಎಷ್ಟು ಸುಲಭ ಅದು. ಏಕಾದಶ 11 ಇಂದ್ರಿಯಗಳು, ಪಂಚಭೂತಗಳು, ತ್ರೀನ್ ಸಾತ್ವಿಕ 3 ಗುಣಗಳು. ಭಾವಾತ್ ಭೂತೇಷು ತೇನತ ಭಾವಾನ್ ಭೂತೇಷು ಏನ ವೈ ಈಕ್ಷೇತ ಅಥ ಏಕಮಪ್ಪೇಷು ತಜ್ಞಾನಂ ಮಮ ನಿಶ್ಚಿತಂ. ಅದು ಸರಿಯಾಗಿ ಜ್ಞಾನ, ಇದನ್ನು ಜ್ಞಾನ ಅಂತ ಕರೀತಾರೆ, ಹೊರತು ಬೇರೆ ಅಲ್ಲ. ಹೊರಗಿನ ಜ್ಞಾನ ಏನೇ ಇದ್ದರೂ ಅದು ಬಿಟ್ಟು ಹೋಗೋ ಜ್ಞಾನನೇ. ಇದು ನಿತ್ಯವಾದ ಜ್ಞಾನ. ಇದು ಏತದೇವ ಚ ವಿಜ್ಞಾನಂ. ಇವತ್ತು 2 ತಾಸು ಡೆಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಫ್ಲೈಟ್ ಹತ್ತಬೇಕು. ಅಲ್ಲಿ ಫ್ಲೈಟ್ ತಂದಲ್ಲ ಅದು, ಅದರಲ್ಲಿ ಇಳಿದ ಅಷ್ಟೇ. ಕೂಡ್ತು ಇಳಿದಕ್ಕೆ ಇಷ್ಟು ಚಾರ್ಜ್ ಅಂತಿದೆ, ಕೊಟ್ಬಿಟ್ರೆ ಮುಗಿದೋಯ್ತು. ಆದರೆ ದೇಹ ಬಿಟ್ಟು ಬರೋದಿಲ್ಲ, ದೇಹ ಸಮೇತ ಹೋಗ್ತಾನೆ ಬರ್ತಾನೆ. ಆದರೆ ಈ ದೇಹ ಕೂಡ ಕೊನೆಗೆ ಹೋಗೋ ದೇಹನೇ. ಆದರೆ ಕೊನೆಗೆ ಉಳಿಯೋದು ಯಾವುದು? ಸ್ವರೂಪ ದೇಹ. ಇದು ಅರ್ಥ ಮಾಡಿ, ಸ್ವರೂಪ ದೇಹ ಮಾತ್ರ ಉಳಿಯುತ್ತೆ. ಆದ್ದರಿಂದ ಸ್ವರೂಪ ದೇಹದ ಓರಿಯೆಂಟೇಟ್ ಮಾಡಿಕೊಂಡು ವರ್ಕ್ ಮಾಡಿದರೆ ಅದು ಸಾಧನೆ ಆಗುತ್ತೆ. ಅದು ಬಿಟ್ಟು ಮಾಡಿದರೆ ಸಾಧನೆ ಆಗೋದಿಲ್ಲ. ಯಾರು ಹೇಳಿದ ಅದೇ ತಪ್ಪು ಅಂತ ಹೇಳ್ತಿರೋದು. ಸ್ವರೂಪಕ್ಕೆ ಏನಿದೆ ಅದೆಲ್ಲ ಇದೆ. ಈಗ ನೀವು ಮನೆ ಕಟ್ತಾರೆ, ಈಗ ಎಲ್ಲ ಹಾಕಿಬಿಟ್ಟಿದ್ದಾರೆ, ಅದ್ರ ಮೇಲೆ ಸಿಮೆಂಟ್ ಹಾಕಿ RCC ಹಾಕಿ ಅದೆಲ್ಲ ಇದೆ. ಇದು ರಾಡ್ಸ್ ಎಲ್ಲ ಹಾಕಿದ್ದಾನೆ, ಮೇಲೆ ಹಾಕಿ ನಿಲ್ಲುತ್ತೆ. ಹಾಗೆ ದಪ್ಪತ್ತು ಬಿದ್ದೋಗ್ತಿತ್ತು ಹೊತ್ತಾನೆ. ಈ ಬಿಲ್ಡಿಂಗ್ ಏನಿರೋದು ತಕ್ಕಂತೆ ಒಳಗೆ ಹಾಗೆ ರಿಎನ್ಫೋರ್ಸ್ಮೆಂಟ್ ಕೊಟ್ಟಿರ್ತಾರೆ. ಹಾಗೆ ಈ ಬಸ್ತಿಗಳೆಲ್ಲ ಏನವು ಅಸ್ಥಿಗಳೆಲ್ಲ ಹೇಗಿದೆ? ದೇವರ ಆತ ಸ್ಕೆಲಿಟನ್ ಅಂತೀವಲ್ಲ, ಹಾಗೆ ಇದೆಲ್ಲ ಸ್ಕೆಲಿಟನ್. ಬರೀ ರಾಡ್ಗಳು ಹಾಕಿದ್ರೆ ಸ್ಕೆಲಿಟನ್. ಅದು ಫಿನಿಶ್ ಮಾಡಿದಾಗ ಅದು ಬಾಡಿ ಅಂತ ಕರಿತೇವಲ್ಲ, ಹಾಗೆ. ಆದ್ದರಿಂದ ನಿಂತಿದೆ ಅಷ್ಟೇ, ಅದು ನಿಂತಿದೆ. ಅದೇ ಸ್ವರೂಪ ದೇಹಕ್ಕೆ ಹಾಗೇ ಇದೆ. ಈ ದೇಹಕ್ಕೆ ಹೇಗಿವೆಲ್ಲ ಸ್ವರೂಪ ದೇಹಕ್ಕೆ ಹಾಗಿದೆ. ಬಟ್ ಅದೆಲ್ಲ ಏನದು? ನ್ಯಾಚುರಲ್ ಆಗಿರೋದು. ಅದು ಜ್ಞಾನಾನಂದಮಯವಾದದ್ದು. ಆದ್ದರಿಂದ ಅದಕ್ಕೆ ಡಿಸ್ಟ್ರಕ್ಷನ್ ಇಲ್ಲ. ಅದಕ್ಕೆ ಇದಕ್ಕಿದೆ. ಹೌದು, ವ್ಯಾಧಿಗೆ ಸುಲಭ, ಏನು ಕಷ್ಟ ಇಲ್ಲ. ಇದೆಲ್ಲ RCC ಕಾನ್ಸೆಪ್ಟಲ್ಲಿ ನೋಡಿದ ಮೇಲೆ ಇವತ್ತು ಗಣೇಶನ ಮಾಡಬೇಕು. ಸುಮ್ಮನೆ ಮಣ್ಣು ಕಳಿಸಿ ಗಣೇಶ ಆಗಿಬಿಡ್ತಾನೆ, ಇಟ್ಟರೆ ಬಿದ್ದು ಹೋಗ್ಬಿಡುತ್ತೆ.
ಕೊನೆಗೆಲ್ಲ ಒಂದಿರ್ತಾರೆ, ಕಡ್ಡಿ ಇಡ್ತಾನೆ, ಈ ಕಡೆ ಇರ್ತಾರೆ, ಎಲ್ಲ ಇಡ್ತಾನೆ. ಆಮೇಲೆ ಇಡ್ತಾರೆ, ಒಣಗಿದ ಮೇಲೆ ಕುತ್ಕೊಂಡ್ಬಿಡುತ್ತೆ. ಹಾಗೆ ಇದ್ರ ಬಿದ್ದು ಬಿದ್ದು ಹೋಗುತ್ತೆ ಅಷ್ಟೇ. ಗಣೇಶನ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಫಸ್ಟ್ ಹೇಗೆ ಮಾಡಬೇಕು ಅಂತೇಳಿ. ಅದು ಕೂಡ ದೇಹ ಹಾಗೆ ಒಳಗೆ ಇಲ್ಲದ ಸ್ಟ್ರೆಂತ್ ಇರೋದಿಲ್ಲ ಅದಕ್ಕೆ. ಅದೇ ಸೂಕ್ಷ್ಮ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಇದೆಲ್ಲ ಇಷ್ಟ ಆದರೆ ರಾಡ್ ಕಾಣಿಸೋದಿಲ್ಲ. ಈಗ ನಮ್ಮ ಮೂಳೆಗಳೆಲ್ಲ ಕಾಣಿಸ್ಬೇಕು. ಒಂದು ಮೂಳೆ ಕಂಡ್ರೆ ಏನೋ ಆಗಿದೆ, ಓಪನ್ ಆಗಿದೆ, ಅದು ಮೊದಲು ಇಮೇಜ್ ಫಿಲಪ್ ಮಾಡಬೇಕಲ್ಲ, ಗೊತ್ತಾಯ್ತಾ? ಇದೆಲ್ಲೂ ಕಾಣಿಸೋದಿಲ್ಲ, ಹಾಕಿರೋದೆಲ್ಲ ಒಳಗೆಲ್ಲ ಇದೆ. ಅದು ದೇಹ ಇಲ್ಲ ಅನ್ನಬಾರ್ದು, ದೇಹ ಕಾಣಿಸ ಹಾಗಿಲ್ಲ ಅಷ್ಟೇ ಹೊರತು ಒಳಗಿದೆ. ಅದು ಇಲ್ಲದೆ ಹೋದರೆ ಹಾಕ್ಲಿಕ್ಕೆ ಬರೋದಿಲ್ಲ. ನೋಡಯ್ಯ, ಒಂದು ಸ್ಟೀಲ್ ಉಪಯೋಗಿಸ್ಬೇಡ, ಮನೆ ಕಟ್ಟ ಸಾಧ್ಯ ಇದೆ, ಕಟ್ಟಕ್ಕೆ ಬಿದ್ದು ಹೋಗುತ್ತೆ, ನಕ್ಕು ಬಿಡ್ತಾನೆ, ಬುದ್ಧಿ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಎಲ್ಲಿ ಕಾಣಿಸೋದಿಲ್ಲ, ಒಳಗಿದೆ. ಒಳಗೆ ಇರಬೇಕಾದಲ್ಲಿ ಇಲ್ಲಿ ಸ್ಟೀಲ್ ಇರೋ ಸ್ಟೀಲ್ ಇದೆ, ಬ್ರಿಕ್ಸ್ ಇರೋದು ಬ್ರಿಕ್ಸ್ ಇದೆ, ಯಾವ್ಯಾವ್ದು ಇರಬೇಕು ಅದೆಲ್ಲ ಹಾಕಿರ್ತಾರೆ. ಬರೀ ಇದಕ್ಕೆ ತರ್ಕೊಳ್ಳೋ ಶಕ್ತಿ ಇಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಅದನ್ನು ಹೆಚ್ಚಿಗೆ ಕೊಡಬೇಕು, ಶಕ್ತಿ ಕೊಡಬೇಕು ಅದಕ್ಕೆ. ಈಗ ಎಷ್ಟೋ ಸತ್ಯ ಫ್ರ್ಯಾಕ್ಚರ್ ಆದಾಗ, ಬುಡ್ದಾದಾಗ ಭಾಳ ರಾಡ್ ಹಾಕಿಬಿಡ್ತಾರಲ್ಲ, ಹಾಗೆ ರಾಡ್ ಸಪೋರ್ಟ್ ಕೊಡುತ್ತಾರೆ. ಆ ಸಪೋರ್ಟ್ ಕೊಡಿದ್ರೆ ಯಾವಾಗ ಹೀಲಪ್ ಆದ್ಮೇಲೆ ತೆಗೆದು ಬಿಡ್ತಾರೆ. ಮತ್ತೆ ಹೀಲಪ್ ಆದಮೇಲೆ ಹಾಗೆ ಇದ್ದರೆ ಅದು ಹಾಗೆ ಅಪ್ಪಚ್ಚ ಆಗಿಬಿಡುತ್ತೆ. ಹಾಗೆ ಡೆವಲಪ್ ಆಗಿಬಿಟ್ರೆ ಅದು ಇನ್ನೂ ಹೋಪ್ಲೆಸ್ ಅದು. ಹಾಗೆ ಸೊಟ್ಟೆ ಹಾಗೆ ಅಡ್ಜಸ್ಟ್ ಆಗಿಬಿಟ್ಟು ಸರಿಯಾಗಿ ಮಾಡಿಬಿಟ್ಟು ಮಾಡ್ತಾರೆ. ಅಲ್ಲಿ ಮಿಸ್ಟೇಕ್ ಮಾಡಿದರೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಎಷ್ಟೋ ಸರ್ತಿ ಸರಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಆ ಜನ್ಮ ಪೂರ್ತಿ ಸರಿ ಹೋಗಲ್ಲ. ಒಂದು ಸರ್ತಿ ಅದು ಇದನ್ನು ಬೆಳೆಯಲಿಕ್ಕೆ ಶುರುವಾಗುತ್ತೆ. ಅದೆಲ್ಲ ಕೂಡ್ಕೊಂಡ್ಬಿಟ್ಮೇಲೆ ಅದು ತೆಗಿಲಿಕ್ಕಾಗಲ್ಲ. ಮತ್ತು ಕಟ್ ಮಾಡಿ ಎಲ್ಲ ಮಾಡಿ ಇವರು ಬಿದ್ದಿಲ್ಲ, ಇವರೇ ಒಳಗೆ ಇವರೇ ಹೊಡೆದು ಫ್ರ್ಯಾಕ್ಚರ್ ಮಾಡಬೇಕಾಗತ್ತೆ. ಏಕೈವ ಇವೆಲ್ಲ ಅರ್ಥ ಆದಷ್ಟೇ ವೈರಾಗ್ಯ ಬರ್ಲಿಕ್ಕೆ ಶುರುವಾಗುತ್ತೆ. ಓ ಇಷ್ಟೇನ ಇದ್ರ ಬೆಲೆ ಅಂತ ಅವಾಗ ಗೊತ್ತಾಗುತ್ತೆ. ಆಮೇಲೆ ಬೇರೆ ಈಗ ಸ್ಕ್ರ್ಯಾಪ್ ಯಾರು ಏನಿದೆ, ಈಗ ಮನೆ ಬಿದ್ದ ಮೇಲೆ ಎಷ್ಟು ತೊಗೊಂಡೋಗ್ತಾರೆ ಅವರು, ಸ್ಕ್ರ್ಯಾಪ್ ಮೇಲೆ ತೊಗೊಂಡೋಗ್ಬಿಡು. ಎಷ್ಟೋ ಸರ್ತಿ ಫ್ರೀ ಬಂದು ತೊಗೊಂಡೋದ್ರು ಸಾಕೋದು ಕೊಟ್ಬಿಟ್ಟು. ಅದು ಕೆಲವು ಅವ್ರು ಏನು ಹೇಳ್ತಾರೆ, ಇದ್ದಿದ್ದೆಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ರೆ ಫ್ರೀ ಮಾಡ್ತಾರೆ, ಏನು ಕೊಡಬೇಕಾಗಿಲ್ಲ. ಬಾಗಿಲಿಗೆಲ್ಲ ಇರ್ತಾವಲ್ಲ ಮಾಡ್ತಾರೆ. ಅದು ಬೇರೆ, ಅದೇ ಎಲ್ಲಿ ಹೇಳ್ತಾರೆ. ಅದಕ್ಕೆ ಕೆಂತ ತ್ಯಾಜ್ಯ ಯಾರು ತೊಗೊಳೋದೇ ಇಲ್ಲ. ತ್ಯಾಜ್ಯ ತೊಗೊಳ್ಳೋರು ಯಾತಕ್ಕೆ ತೊಗೋತಾರೆ, ಅದು ಏನೋ ಪರ್ಪಸ್ ಇದೆ ಅದರಿಂದ. ಏನು ತ್ಯಾಜ್ಯ ಯಾರು ತೊಗೊಂಡ್ಬಿಡ್ತಾರ, ಅದಕ್ಕೆ ತೊಗೋಬೇಕಾದ್ರೆ ಉಳ್ದೆಲ್ಲ ತೊಗೊಳೋದಿಲ್ಲ. ಅವ್ರವ್ರಿಗೆ ಬೇಕಾದ್ರೆ ತೊಗೋತಾರೆ. ತ್ಯಾಜ್ಯದಲ್ಲೂ ಕೂಡ ಅವ್ರವ್ರಿಗೆ ಬೇಕಾದ್ರೆ ಮಾತ್ರ ತೊಗೊಳ್ಳೋ, ಎಲ್ಲ ತೊಗೊಳೋದಿಲ್ಲ ಅವರು. ಏತದೇವಚ ವಿಜ್ಞಾನಂ, ಈ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ತಾನ್ಯಾರೋ ತನ್ನ ದೇಹವ್ಯಾರೋ ಹಾಡಿದೆಯಲ್ಲ, ಅದರಲ್ಲೆಲ್ಲ ಹೇಳ್ತಾ ಹೋಗ್ತಾನೆ. ದಾಸನಾಗೋ ಭವ ಪಾಶನಿಗೋ ಇವೆಲ್ಲ ಹೇಳ್ತಾ ಇರ್ತಾರೆ. ನೀನ್ಯಾರು, ನಿನ್ನ ದೇಹ ಯಾರು, ಅರ್ಥಾತ್ ಸಂಬಂಧ ಇಲ್ಲ. ನೋಡು, ಬಸ್ ಬಂದರು ಅಂತಾರೆ. ಬಸ್ ಅವರ ಅಲ್ಲ, ಬಸ್ನಲ್ಲಿ ಕೂತಿದ್ದಾನಷ್ಟೇ. ಬಂದು ಆ ಬರೆದು ಒಳಗೆ ಜೀವ ಇದ್ದಾನೆ, ಅದು ಬರ್ತು ಬಿಡುತ್ತೆ. ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಅಲ್ಲಿ ಒಳಗೆ ಜೀವ ಇದ್ದಾನೆ, ಮತ್ತೆ ಒಳಗೆ ದೇವರಿದ್ದಾನೆ. ಆಫೀಸ್ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದವನು ಬಂದರೆ ವ್ಯಕ್ತಿಯಾಗಿ ನೋಡೋದಿಲ್ಲ, ಅಧ್ಯಕ್ಷ ಆ ಥರದ ನೋಡ್ತಾನೆ. ಅದು ದೇವರೊಳಗಿದ್ದಾನೆ. ಆ ಜ್ಞಾನ ಯಾವಾಗಲೂ ಇರಬೇಕು. ದೇವರಿದ್ರೆ ಬರೋದಿಲ್ಲ ಅಂದರೆ ದೇವರು ಯಾವಾಗಲೂ ಇರ್ತಾನೆ. ಅದು ಒಂದು ದಿವಸ ಎರಡು ದಿವಸ ಕಾಲ ಗೊತ್ತಾಗಲ್ಲ, ಚಿಂತನೆ ಮಾಡಿ ಗೊತ್ತಾಗ. ಅದಕ್ಕೆ ಜಿಜ್ಞಾಸ ಅಂತ ಕರೀತಾರೆ. ವಿಚಾರ ಮಾಡಿ ತಿಳ್ಕೊಬೇಕಾದ ಅಂಶಗಳು. ಕೆಲವನ್ನ ತಿಳ್ಕೊಳ್ಳೋಕೆ ಹೋಗಬಾರ್ದು. ಯಾವುದನ್ನು ವಿಚಾರ ಮಾಡಿದ್ರೆ ಇವತ್ತು ಫೆನೇ ಹೇಗೆ ಹೋಗುತ್ತೆ, ಸ್ಟಡಿ ಮಾಡ್ಲಿಕ್ಕೆ ಕೊಡ್ತೀವಿ ನಾವೀಗ. ದುಡ್ಡು ಕೊಟ್ಟ ಮುಗಿದೋಯ್ತು ಅಷ್ಟೇ. ಯಾಕೆ ಸಂಬಂಧ ಮುಗಿತು. ಉಳಿದು ಅವನೇನು ಪ್ಲೇನ್ ತಯಾರು ಮಾಡೋದು ಏನು ಮಾಡಬೇಕಾಗಿಲ್ಲ. ಅವನು ಸಂಬಂಧಪಟ್ಟು ವಿಚಾರ ಮಾಡ್ತಾರೆ ಎಲ್ಲ ಕೂಡ. ನಮಗೆ ಬೇಕಿಲ್ಲ. ನಮ್ಮ ಕೆಲಸ ಬೇಕು. ಯಾವ ಕೆಲಸ ಆ ಕೆಲಸ ಬಗ್ಗೆ ಅದು ಪ್ಲೇನಲ್ಲಿ ಕೂತು ಅದರ ಯೋಚನೆ ಮಾಡ್ತಾ ಕೂತಿರೋದಿಲ್ಲ. ಅವರು ತನ್ನ ಕೆಲಸ ಯೋಚನೆ ಮಾಡ್ತಿರ್ತಾನೆ ಅಷ್ಟೇ ಹೊರತು ಪ್ಲೇನ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ದೇಹದ ಬಗ್ಗೆ ಅರ್ಥ ಆದಮೇಲೆ, ಯಾಕೆ ಬಿಟ್ಟು ಹೋಗೋದಂತ ಗೊತ್ತಿದ್ದ ಮೇಲೆ ಟೂ ಮಚ್ ಮಾಡೋಕ್ಕೆ ಹೋಗೋದಿಲ್ಲ. ಏತದೇವಚ ವಿಜ್ಞಾನಂ ತಥಾಪಿ ನ ತಥೈವಚ ಜ್ಞಾತ್ವಾ ತತ್ವ ಸರ್ವತತ್ವೇಶ್ವರಂ ಪ್ರಭು. ಇದು ತಿಳ್ಕೋಬೇಕು. 24 ತತ್ವದಿಂದ ಮಾಡಿರೋದಿಲ್ಲ. 24 ತತ್ವ ನಮಗೆ ಸಿಗೋದೇ ಇಲ್ಲ. ಫಸ್ಟ್ 24 ತತ್ವ ನಮಗೆ ಸಿಗೋದಿಲ್ಲ. ದೇವರಿಗೆ ಅಷ್ಟೇ ಸಾಧ್ಯ. ಅದು ಬುದ್ಧಿನ ತೆಗಿಬೇಕಲ್ಲ. ಈ ಭೂಮಿಯಲ್ಲಿ ಎಷ್ಟು ಸಿಗುತ್ತೆ ಹುಡುಕಿ ನೋಡೋಣ ಅಂತೆ. ಐಶ್ವರ್ಯ ಕೂಡ ಇದೆ, ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೆ. ಅದು ದೇವರನ್ನು ತೊಗೊಂಡು ಮಾಡ್ತಾನೆ. ಯಾವ್ದು ಬೇಕಾದ್ರೆ ಇಷ್ಟು ತೊಗೊಂಡು ಮಾಡ್ತಾನೆ. ಇವತ್ತು ಯಾರ್ಯಾರು ಎಷ್ಟೆಷ್ಟು ಹಾಕ್ಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರೆ ಕೆಟ್ಟೋಗ್ಬಿಡತ್ತೆ. ಆ ಕರ್ಮಕ್ಕೆ ತಕ್ಕಂತೆ ಹಾಕ್ತಾನೆ. ಸ್ವಲ್ಪ ಕಲರ್ ಚೇಂಜ್ ಮಾಡೋಕೆ ಚೂರು ಜಾಸ್ತಿ ಮಾಡಿದ್ರೆ ಚೇಂಜ್ ಆಗಿಬಿಡುತ್ತೆ. ಕಪ್ಪು ಮಾಡ್ಬೇಕಾ, ಬಿಳಿ ಮಾಡಬೇಕಾ, ಅದಕ್ಕೆ ತಕ್ಕಂತೆ ನೋಡ್ತಾ ಹೋಗಿ. ಈ ಎಣ್ಣೆ ಮೈಸೂರಿಗೆ ತೆಗಿಬೇಕು, ದೋಸೆಗೆ ಇಷ್ಟೇ ಸ್ವಲ್ಪ ಬಿಟ್ಟರೆ ಕಪ್ಪಗೆ ಯಾರು ತಿನ್ನೋದೇ ಇಲ್ಲ. ಸ್ವಲ್ಪ ಅಷ್ಟು ಕರೆಕ್ಟ್ ಇರುತ್ತೆ. ಮೊದಲೇ ತೆಗೆದುಬಿಟ್ರೆ ಸರಿಯಾಗಿ ಕಾಣೋದಿಲ್ಲ. ಅದೆಲ್ಲ ಆಲ್ಟ್. ಅದು ಅದರಿಂದ ಬರಬೇಕು. ಒಂದೊಂದಕ್ಕೂ ಒಂದು ಆಲ್ಟ್ ಅಂತೀವಿ. ಎಲ್ಲ ಮಾಡೋದಕ್ಕೆ ದೇವರು ಅಂತ ಕರೀತಾರೆ. ಒಂದೊಂದು ಮಾಡಿದರೆ ಒಳಗೆ ದೇವರೇ ನಿಂತು ಮಾಡೋದಾದರೂ ಕೂಡ ಅಲ್ಲಿ ಲಿಮಿಟ್ ಮಾಡ್ತಾನೆ. ತಾನು ಮಾಡಿ ಏನು ಬೇಕಾದ್ರೂ ಮಾಡ್ತಾನೆ. ಈಗ ದೇವರ ರೋಲ್ ಎಷ್ಟೇ. ದೇಹ ಕೊಟ್ಟಬೇಕು, ಏನು ಕೊಟ್ಟಿದೆ ಅಂತ ಕೊರಗಬೇಡಿ. ಏನು 24 ದೇಹ ಕೊಟ್ಟಿದ್ದಾನೆ, ಇದು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಮಾತ್ರ ಕೊಡೋದು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು. ಹೋಗಿ ಏನು ಕೊಂಡ್ಕೊಳ್ಳೋಕೆ ಬರುತ್ತೆ ಅದನ್ನು ನಾವೀಗ.
ದೇವರು ಫೇವರ್ ಮಾಡಿ ಕೊಟ್ಟಿರೋ ಹೊರತು ಏನಲ್ಲ, ಏನು ಬೇರೆ ಅಲ್ಲ. ಒಂದು ಎಷ್ಟೊತ್ತ ಬಸ್ಸಲ್ಲೇ ಹೋಗ್ತಾನೆ, ಸೀಟ್ ಪಕ್ಕ ಖಾಲಿ ಅಂತ ಅವ್ನು ಬಂದು ಕೂಡಿ ಅಂತ ಅಂತಾನೆ, ಪಾಪ ಥ್ಯಾಂಕ್ಸ್ ಹೇಳ್ಕೊಡ್ತಾನೆ. ಕೆಲವ್ರು ಸುಳ್ಳು ಆಗಲ್ಲ ಕೂತ್ಬಿಟ್ಟು ಜಾಗಿಲ್ಲ ಬರ್ತಾರೆ, ಅವರು ಇರ್ತಾರೆ. ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಯಾಕೆ ಅದು ಮಾಡದೆ ಹೋಗಿದ್ರೆ ಬಜೀತಿ ಆಗ್ತಿತ್ತು ಅವನಿಗೆ. ಅದೆಲ್ಲ ಸಿಂಪಲ್ ಕಾಮನ್ ಸೆನ್ಸ್. ಅದು ಮಾಡಲೇಬೇಕು ಅಂತ ಕಂಪಲ್ಷನ್ ಇಲ್ಲದೆ ಹೋದಾಗಲೂ ಕೂಡ ಮಾಡ್ತಾರಲ್ಲ, ಅದು ಗ್ರೇಟ್. ಅದು ಇದ್ದಾಗಂತೂ ಮಾಡಲೇಬೇಕು, ಅದು ಅದ್ರ ಮಟ್ಟಿಗೆ ಥ್ಯಾಂಕ್ಸ್. ಅದು ತಥಾ ಏಕೇನ ಏನ ತತ್ ಸ್ಥಿತಿ ಉತ್ಪತ್ತಿ. ಆದ್ದರಿಂದ ಉಳಿದವ್ರ ಯಾತಕ್ಕೆ ನಾವು ಗೌರವಿಸ, ನಮ್ಮಂತೆ ಅವರು ಸಾಧನೆ ಬಂದವರು, ಕೋ ಪ್ಯಾಸೆಂಜರ್ಸ್. ಎಲ್ಲ ಜನಗಳು ನಮ್ಮ ಜೊತೆಗರೆಲ್ಲ ಯಾರು ಕೋ ಪ್ಯಾಸೆಂಜರ್ಸ್ ಆದ್ದರಿಂದ ಅವ್ರ ಜೊತೆಗೆ ಏನು ಮಾಡ್ಬೇಕು ನಾವಾಗ, ನಮ್ಮ ಬಸ್ಸಿನ ಜನ ಎಲ್ಲ ಬನ್ನಿ ಅಂತ ಕರಿತೇವೆ, ಮನೆಯವರಿಗೆ ಆ ಅಟ್ಯಾಚ್ಮೆಂಟ್ ಆ ಥರ ಇರುತ್ತೆ. ಆ ಯಾತ್ರೆ ಮುಗಿ ವೈಂಡಪ್ ಆದರೆ ಮುಗೀತದೆ. ಅಲ್ಲಿವರೆಗೂ ಜೊತೆ ಇದ್ದವ್ರೆ. ಇಬ್ಬರು ಜಗಳ ಆಡಿದವ್ರು ಕೂಡ ಕರ್ಕೊಂಬರ್ರಪ್ಪ, ಇನ್ನೂ ಹತ್ತಿಲ್ಲ ನೋಡ್ರಿ ಅವ್ನ ಹಿಡ್ಕೊಂಬರ್ರಿ ಅಂತಾರೆ. ಅವನಿಲ್ಲದವ್ರು ಬಸ್ ಹೋಗೋಲ್ಲ ಮುಂದೆ. ಅದು ಅಲಾಟ್ ಆದರೆಲ್ಲ ಕೂಡ್ಬೇಕು ಅದರೊಳಗೆ. ಎಷ್ಟೇ ಜಗಳ ಆಡಿದ್ರು ಕೂಡ ಅವ್ನು ಹುಡ್ಕೊಂಡು ಹೋಗ್ತಾನೆ, ಇಲ್ಲೇ ಇದ್ದರೆ. ಮತ್ತು ಬೈಕೋದ್ರೆ ಕರ್ಕೊಂಬರ್ತಾನೆ, ಬಿಡೋದಿಲ್ಲ. ಅವ್ರು ಬಿಟ್ಟು ಹೋಗೋಗಿಲ್ಲ, ಅವನ್ನ ಬಿಟ್ಟು ಹೋದ್ರೆ ಅಪರಾಧ ಆಗುತ್ತೆ. ಸೊ ಕೋ ಪ್ಯಾಸೆಂಜರ್ಸ್ ಆಗೋ ನಾವೆಲ್ಲ ಆ ರೀತಿ ಇರೋದ್ರಿಂದ ನಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಬ್ಯಾಚನ್ನೆಲ್ಲ ನೋಡ್ಕೋಬೇಕು. ಆ ಬ್ಯಾಚಲ್ಲಿರೋರು ಯಾರು ಮಿಸ್ ಆಗಬಾರ್ದು. ಯಾವುದೋ ಕಾರಣ ಬಂದರೆ ನಮ್ಮ ಕೈಲಿ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಗೊತ್ತಿರೋ ಹಾಗೆ. ಅದರಲ್ಲೂ ಯಜಮಾನ ಅರೇಂಜ್ ಮಾಡಿದವನಿದ್ದ ಜವಾಬ್ದಾರಿ ತುಂಬ ಜಾಸ್ತಿ ಅವರು. ಮನೆ ಯಜಮಾನ ಹಾಗಿರಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಆ ಕೆಲಸ ಆಯಿತು ಅಂದರೆ ಮುಗಿತಲ್ಲಿಗೆ. ಆಮೇಲೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ, ಏನು ಸಂಬಂಧ ಕೆಲಸ ಜನ್ಮದಲ್ಲಿ ಮತ್ತೆ ನೋಡೋದೇ ಇಲ್ಲ. ಆಕಸ್ಮಿಕ ನೋಡ್ಬೋದು, ನೋಡದೇನೂ ಇರ್ಬೋದು. ನಮ್ಮ ಒಂದೇ ಕ್ಲಾಸಿಂದ ಇದ್ದವರೆಲ್ಲ ನಮ್ಮ ಜೊತೆ ಇದ್ದಾರೆ, ಒಬ್ಬರಾದ್ರು ಕೂಡ. ಅವ್ರು ಏನಿದ್ದಾರೆ ಗೊತ್ತು ಕೂಡ ಆಗಲ್ಲ ನಮಗೆ. ಯಾರು ಭಾಳ ಪ್ರಸಿದ್ಧರಾದವ್ರ ಹೆಸರು ಬರುತ್ತೆ ಅಷ್ಟೇ, ಉಳಿದವ್ರ ಹೆಸರು ಅದು ಒತ್ತಿದ್ದ ಕಾಲ ಬಂದಿದ್ದು ಸತ್ತಿದ್ದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಪೂರ್ತಿ ಡೀಲಿಂಗ್ ಆಗಿಬಿಡ್ತಾರೆ. ಅಲ್ಲಿ ನೋಡಿದರೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಾರೆ ಜೊತೆಗೆ. ಡೈಲಿ ಓದೋದೇನು ಏನೋ ಮಾಡ್ತಿರ್ತಾರೆ. ಆಮೇಲೆ ಫುಲ್ಲಿ ಡೀಲಿಂಗ್ ಆಗಿಬಿಡುತ್ತೆ. ನಮ್ಮ ಕೆಲಸ ಬೇರೆ ಹೊರಟ್ಬಿಡ್ತಾನೆ ಆ ಕಡೆ, ಅವನ ಕೆಲಸ ಬೇರೆ ಆ ಕಡೆ ಹೊರಟೋಗ್ತಾನೆ. ಇದನ್ನು ತಿಳಿಯೋದಕ್ಕೆ ಜ್ಞಾನ ಅಂತ ಕರೀತಾರೆ. ಹೊರಗಿನ ತಿಳ್ಕೊಡೋದೆಲ್ಲ ಬಿಟ್ಟು ಹೋಗೋ ಜ್ಞಾನ. ಇದೆಲ್ಲ ಜನ್ಮದಲ್ಲಿ ಪೂರ್ತಿ ಮೋಕ್ಷದಲ್ಲಿ ಹಿಡಿತಕ್ಕಂಥ ಜ್ಞಾನ ಇದೆ. ಅದಕ್ಕೆ ಇದನ್ನು ಸ್ಥಿತಿ ಉತ್ಪತ್ತಿ ಮುಂದೆ ಹೇಳ್ತಾರೆ. ಏತದೇವ ಹಿ ವಿಜ್ಞಾನಂ ನ ತಥಾ ಏಕೇನ ಏನಾಯತೆ. ಒಂದರಿಂದ ತಿಳ್ಕೊಂಡ್ರೆ ಆಗೋದಿಲ್ಲ, ಎಲ್ಲವನ್ನೂ ತಿಳ್ಕೋಬೇಕು. ಒಬ್ಬನಿಂದ ಅವನ್ನೂ ತಿಳ್ಕೋಬೇಕು. ಸ್ಥಿತಿ ಉತ್ಪತ್ತಿ ಅಪ್ಯಯಾಹ. ಉತ್ಪತ್ತಿ ಅಪ್ಯಯ ಅಂದರೆ ಸಾವು, ನಾಶ. ನ ಸ್ಯುಹು ಭಾವಾನಾಂ ತ್ರಿಗುಣಾತ್ಮನಾಂ. ಆದರೆ ಮೂಲ ವಸ್ತುಗಳಿಗೆ ಮಾತ್ರ ಇವು ಯಾವೂ ಇಲ್ಲ. ಇದಕ್ಕೆ ತ್ರಿಗುಣಗಳ ಮೇಲಿರ್ತಕ್ಕಂಥಗಳಿಗೆ ಅಪ್ಲಿಕಬಲ್ ಅಲ್ಲ, ಇವರಿಗೆ ಅಪ್ಲಿಕಬಲ್ ಇಲ್ಲ. ಆದಾವಂತೆ ಚ ಮಧ್ಯೆ ಚ ಯಜ್ಞಂ ಹೃಜ್ಯಂ ಯದನ್ವಯಾತ್. ಆದಾವಂತೆ ಚ ಮಧ್ಯೆ ಚ ಯತ್ ಜ್ಞಂ ಸೃಜ್ಯಂ ಯದನ್ವಯಾತ್ ಪುನಃ ತತ್ ಪ್ರತಿಸಂಕ್ರಾಮೆ ಯಚ್ಛಿಷ್ಯೇತ ತದೇವ ಸತ್. ಏನು ಸೃಷ್ಟಿ ಮಾಡಿದ್ದ ಅದು ಮಾಡಿದ, ಉಳಿದ ಮೇಲೆ ಏನು ಉಳಿಯುತ್ತೆ, ಏನು ಸಿಮೆಂಟ್ ಅದಿಷ್ಟು ಯಾವುದಿರುತ್ತೋ ಅದು ಮಾತ್ರ ಉಳ್ಕೊಡೋದು. ಇವು ತಂದಿದ್ದೆಲ್ಲ ಹೋಗ್ಬಿಡುತ್ತೆ ಜೊತೆಗೆ. ಬಾಡಿಗೆ ಮನೆಯವನು ಬರ್ತಾನೆ, ಮನೆ ಹಾಗೆ ಬಿಟ್ಟು ಹೋಗಬೇಕು. ಸರಿ, ಯಾವುದನ್ನು ಫಿಕ್ಸೆಡ್ ಯಾವುದೂ ಒಯ್ಯಾಗಿಲ್ಲ. ತಾನೇನು ತರ್ತಾನೆ ಅಯ್ಯೋ ಹೋಗ್ಬೋದು, ಅವನ ಕರ್ಮ ಅದು. ಅವನೇನು ತಂದಿರ್ತಾನೆ ಅವನು ಮಾತ್ರ ಬೇರೆ ಒಯ್ಯಾಗಿಲ್ಲ. ಅವನು ತಂದು ಮತ್ತೆ ಆ್ಯಡ್ ಮಾಡ್ಬೋದು, ಮತ್ತೆ ಸಂಪಾದಿತ ಕರ್ಮ, ಇದು ತಂದ ಕರ್ಮ. ಅದೆಲ್ಲ ಬೈದ್ರೆ ಅಬ್ಜೆಕ್ಟ್ ಮಾಡೋದು. ಮೊದಲು ಒಯ್ಯಿ ಅಂತ ಹೇಳ್ತಾರೆ, ತೊಗೊಂಡೋಗೋದೇನು ಅಂತ ಹೇಳ್ತಾರೆ. ಇದನ್ನು ಇನ್ನೊಬ್ಬರಿಗೆ ಕೊಡ್ಬೋದು, ಗೊತ್ತಾಯ್ತು. ಆ ತರಹ ಇದನ್ನು ಯಾವುದು ಫಿಕ್ಸ್ ಆಗಿದೆ ತೊಗೊಳೋ ರೈಟ್ ಅವನಿಗಿಲ್ಲ. ಬಾಗಿಲು ಮುತ್ಕೊಂಡು ಹೋದ ಇದಾಯ್ತಾ ಬೇರೆ ಬಾಗಿಲು ಫಿಕ್ಸ್ ಅದೆಲ್ಲ ಮಾಡೋಂಗಿಲ್ಲ. ಒಡೆಯ ಕೊಡೋಕೆ ಅವ್ರು ಹೇಳ್ಬಿಡ್ತೀವಿ, ಸರಿಯಾಗಿ ಕೊಡೋರು ಏನು ಮಾಡ್ತಾ ಗೊತ್ತಾ, ಅಲ್ಲ ಏರ್ಪಾಟ್ ಮಾಡಿಬಿಟ್ಟಿರ್ತಾರೆ. ಬೇರೆ ಹೊಡ್ಕೋಬಾರ್ದು ನೀವೀಗ, ಇದನ್ನು ಉಪಯೋಗಿಸೋ ಅಷ್ಟೇ. ಬೇಕು ಅಷ್ಟು ಮಾಡಿರ್ತೀವಿ ನಾವು ಅಂತ ಹೇಳ್ತಾರೆ. ಮನೆ ಕೆಡಬಾರ್ದು. ಅದ್ಮೇಲೆ ನಮ್ಮ ರೈಟ್ ಯಾವುದು ಬಾಡಿಗೆ ಮೇಲೆ ನಾವು ಮಾರಿ ಹೋಗ್ಬಿಟ್ರೆ ಹಾಗೆ ನಮ್ಮ ದೇಹನ ಮೇಂಟೈನ್ ಮಾಡಿ ಒಪ್ಪಿಸ್ಬೇಕು, ಸರಿಯಾಗಿ ಒಪ್ಪಿಸ್ಬೇಕು. ಅದು ಬಿಟ್ಟರೆ ಅಲ್ಲ, ಇಂಥ ಪರಮಾತ್ಮ ನಮ್ಮ ದೇಹದ ಬಗ್ಗೆ ಹೇಳಿ ಇಂಥದ್ದು ಸ್ವಾಮಿ ಪರಮಾತ್ಮ, ಅಲ್ಲಿಗೆ ಹೋಗ್ಬೇಕಂತ. ಆದಾವಂತೆ ಚ ಮಧ್ಯೆ ಚ ಯಜ್ಞಂ ಸೃಜ್ಯಂ ಯದನ್ವಯಾತ್ ಪುನಸ್ತತ್ ಪ್ರಸ್ಯಸಂಕ್ರಾಮೆ ಯಚ್ಛಿಷ್ಯೇತ ತದೇವ ಸತೆ. ನಃ ತತ್ವಾನಾಂ ಮಧ್ಯೆ ಏನ ಯದ್ಯತ್ರ ಸ್ಥಿತ್ವಾ ಚ ಸ್ಯುಃ ತದೇವ ಸತ್. ಎಷ್ಟು ಉಪಯೋಗ ಮಾಡ್ಕೋತೇವಲ್ಲ ಅಷ್ಟು ಮಾತ್ರ ನಮ್ಮದೇ ಹೊರತು ಉಳಿದಲ್ಲ. ಸತ್ವಂ ಸ್ವಾತಂತ್ರ್ಯಮುದ್ದಿಷ್ಟಂ ತಚ್ಚ ಕೃಷ್ಣೇ ನ ಚಾಪನೆ ಅಸ್ವಾತಂತ್ರ್ಯಾತ್ ನ ಚಾನ್ಯೇಷಾಂ ಅಸತ್ವಂ ವಿಧಿ ಭಾರತ ಇತಿ ಭಾರತ. ಸತ್ವ ಶಬ್ದಕ್ಕೆ ಸ್ವಾತಂತ್ರ್ಯ ಅಂತ ಅರ್ಥ ಇದೆ. ಈ ನಿಮಗೆ ಸತ್ವವಾನ್ ಸತ್ವವಾನ್ ಅಂತ, ಸ್ವಾತಂತ್ರ್ಯವಾನ್ ಅಂತ ಅರ್ಥ. ಬರೀ ಸತ್ವರು ಎಲ್ಲರೂ ಆಗಿಬಿಡ್ತಾರೆ. ಇಲ್ಲಿ ಸತ್ವ ಶಬ್ದಕ್ಕೆ ಈ ಅರ್ಥ. ಇದಾಗ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ. ಉಳಿದವರಿಗೆ ಯಾರಿಗೂ ಕೂಡ ಸತ್ವವಾನ್ ಅಲ್ಲ ಅವರು, ಸ್ವಾತಂತ್ರ್ಯವಾನ್ ಅಲ್ಲ ಅವರು, ಅಸತ್ವವಾನ್ ಅಂತ ಅರ್ಥ. ಇದನ್ನು ಅವರು ಸುಳ್ಳು ಅಂತ ತಿಳ್ಕೊಂಬಿಡು. ಸುಳ್ಳಲ್ಲ, ಸ್ವಾತಂತ್ರ್ಯ ಇಲ್ಲ ಅಷ್ಟೇ ಅರ್ಥ ಹೊರತು ಅಸತ್ ಶಬ್ದಕ್ಕೆ ಈ ಅರ್ಥ ಇಲ್ಲ. ಅಸ್ವಾತಂತ್ರ್ಯ ನ ಚಾನ್ಯೇಷಾಂ ಅಸತ್ವಂ ವಿಧಿ ಭಾರತ.
ಇತಿ ಭಾರತ ಇವೆಲ್ಲ ಅದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯ ಭಾಷ್ಯ ಆಗುತ್ತೆ. ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೇಶು ಅನವಸ್ಥಾನಾತ್ ವಿಕಲ್ಪಾತ್ ಸ ವಿರಜ್ಯತೆ ವಿಕಲ್ಪಾತ್ ವಿರುದ್ಧ ಕಲ್ಪನಾತ್. ಇಷ್ಟು ಪ್ರಮಾಣಗಳಿವೆ. ಶ್ರುತಿ ಆಗಮ, ಆಮೇಲೆ ಪ್ರತ್ಯಕ್ಷಂ ಪ್ರತ್ಯಕ್ಷ, ಐತಿಹ್ಯ ಎಂಬುದು ಆಗಮದ ಭೇದ, ಅನುಮಾನ ಎಂಬುದು ಅನುಮಾನ. 4 ಪ್ರಮಾಣಗಳು. 3 ಪ್ರಮಾಣ ಅಂದರೆ ಸರಿ, ಎಷ್ಟು ಬೇಕಾದ್ರೆ ಹೇಳಿ, 3ರಲ್ಲಿ ಸೇರಿಸ್ಬೇಕು ಕೊನೆಗೆ. ಸ್ವಲ್ಪ ಹೆಚ್ಚು ಕಡೆ ಅನುಕೂಲ ತಕ್ಕಂತೆ ಮಾಡಿಕೊಂಡ್ರೆ ತಪ್ಪೇನಲ್ಲ. ಆದರೆ ಅಬ್ಸಲ್ಯೂಟ್ ಉಳಿಯೋದು ಇಷ್ಟು 3 ಮಾತ್ರ ಉಳಿದೇ ಉಳಿಯೋದು. ಪ್ರಮಾಣೇಶು ಅನವಸ್ಥಾನಾತ್ ವಿಕಲ್ಪಾತ್ ನ ಸ ವಿರಜ್ಯತೆ. ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣೇಶು ಅನವಸ್ಥಾನಾತ್. ಸುಮ್ಮನೆ ಮಾಡ್ಕೊಂಡು ಹೋದರೆ ಎಂಡ್ಲೆಸ್ ಆಗೋದ್ರಿಂದ ವಿಕಲ್ಪಾತ್ ಸ ವಿರಜ್ಯತೆ. ಟೂ ಮಚ್ ಬೆಳೆಸಬಾರ್ದು. ಯಾವಾಗಲೂ ನೆಸಿಟಿ ಇದ್ದ ಲಗೇಜ್ ಎಷ್ಟಿರಬೇಕು, ಒಂದೇ ಅಂತ ಹೇಳಿಬಿಟ್ಟು ಎಲ್ಲ ಅದರಲ್ಲಿ ಹಾಕಬಾರ್ದು. ಟಿಕೆಟ್ ಸಮೇತ ಅದರಲ್ಲಿ ಹಾಕಿಬಿಟ್ರೆ ಪಂಜಿತಿ ಆಗುತ್ತೆ. ಟಿಕೆಟ್ ಎಲ್ಲ ಹಾಕಬಾರ್ದು. ಆದರೆ ಯಾವ್ದು ಬೇಕು, ಮಿನಿಮಮ್ ಕೆಲವು ಬೇರೆ ಮಾಡಲೇಬೇಕಾಗತ್ತೆ, ಮಾಡಬೇಕು. ಆ ರೀತಿ ಪ್ಯಾಕಿಂಗ್ ಆಗೋ ಆ ಥರ ಯೋಚನೆ ಮಾಡಿದರೆ ಸರಿ. ಸುಮ್ಮನೆ ಒಂದು 20 ಚೀಲ ಮಾಡ್ಕೊಂಡು ಒಂದೊಂದು ಸಾಮಾನು ಹಾಕಿದ್ದಾರೆ ಅಷ್ಟೇ. ಅವರಿಗೂ ಕಷ್ಟ, ಇವರಿಗೂ ಕಷ್ಟ, ನೂರಾರು ಕಷ್ಟ ಆಗುತ್ತೆ. ಅದಕ್ಕೆ ಪ್ಯಾಕಿಂಗ್ ಎಂಬುದು ಆಲ್ಟ್ ಆಗೋ, ಪ್ರಮಾಣಗಳನ್ನು ಹೇಳಬೇಕಾದ್ರೆ ಅದು ಸರಿಯಾಗಿ ಹೇಳೋದು ಕೂಡ ಒಂದು ಆಲ್ಟ್ ಅದು. ಪ್ರಮಾಣ ಲಕ್ಷಣ 3 ಪ್ರಮಾಣಗಳು. ಅದರೆಲ್ಲ ತಪ್ಪಿಟ್ರು ಅವರು ಬೇರೆ ಕಡೆ. ಅದರಿಂದ ಆನ್ಸರ್ ಕೂಡ ತಪ್ಪಲ್ಲ ಶುರುವಾಯಿತು. ಒಂದು ಕಡೆ ಮಾಡಿದ ತಪ್ಪು ಏನಾಗ್ತಾ ಹೋಗುತ್ತದೋ ಎಲ್ಲೆಲ್ಲಿಗೆ ಹೋಗಿ ಕೊನೆ ಹಾಳು ಮಾಡಿಬಿಡ. ಈಗ ಬಂದರು ಅನುಮಾನ ಆಗಮನ, ಅನುಮಾನನ ಬಂದರು ನೋಡಿ, ಬಂದರು ಅಂಬದು ಏನದು ಆಗಮ. ನೋಡದೇ ಇದ್ದಾರೆ ಮತ್ತಾಯ್ತಲ್ಲ, ಅನುಮಾನ ಹೇಗಾಯ್ತು? ಛೇ ಛೇ ಛೇ. ಅದೇ ಹೇಳಿ, ವಸ್ತು ಪ್ರಧಾನ ತಿಳ್ಕೊಳ್ಳೋಕೆ 3 ದಾರಿ. ಪ್ರತ್ಯಕ್ಷವಾದರೆ ನೋಡಿ ತಿಳ್ಕೊಬೇಕು, ಯುಕ್ತಿಯೋಗ್ಯವಾದ ಯುಕ್ತಿಯಿಂದ ತಿಳ್ಕೊಬೇಕು, ಆಗಮನ ಕೇಳಿ ತಿಳ್ಕೊಬೇಕು. ಫಸ್ಟ್ ಎಷ್ಟೊತ್ತಿಗೆ ನೀವು ಹೋಗೋದು ನಾಳೆ, ಇವತ್ತು ನೋಡ್ಕೋತ ಕೂರ್ತೀಯ ಅಲ್ಲಿ, ನಾಳೆ ಆಗಮ ಹೇಳಿದೆ ಹೋಗ್ತಾರೆ, ಕರೆಕ್ಟಾಗಿ ಹೋಗ್ತಾರೆ. ಒಂದು ಸ್ವಲ್ಪ ಬರದೇ ಇರ್ಬೋದು, ಟೈಮ್ ಚೇಂಜು ಆಗ್ಬೋದು. ಸಾಮಾನ್ಯವಾಗಿ ಏನಾಗೋದಿಲ್ಲ, ಆ ಟೈಮ್ ಟೇಬಲ್ ಪ್ರಕಾರ ನಡೀತು ಸಾಮಾನ್ಯವಾಗಿ. ಅದು ಆಗಮ. ನಾಳೆ ಇಷ್ಟೊತ್ತಿ ಬಸ್ತೆ ಇದ್ದು ಗೊತ್ತಾಗಿದ್ದು ಆಗಮ. ಇರ್ಬೋದು ಅಂತ ತಿಳ್ಕೊಂಡ್ರೆ ಯುಕ್ತಿ. ಇದು ಹೋಗಿ ನೋಡಿದ ಇದೆ, ಅದು ಪ್ರತ್ಯಕ್ಷ. ಗೊತ್ತಾಯ್ತಾ? ಕೊನೆಗೆ ಪ್ರತ್ಯಕ್ಷ ಆಗಬೇಕು. ಅದು ಉಪಯೋಗ ಬರಲ್ಲ. ಅನ್ನದ ಬಗ್ಗೆ ಎಷ್ಟೇ ಕೇಳಿದ್ರು ಪ್ರತ್ಯಕ್ಷ ಇಲ್ಲ ಹೋದರೆ ತಿನ್ನಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಎಲ್ಲದು ಪ್ರತ್ಯಕ್ಷದಲ್ಲಿ ಎಂಡ್ ಆಗಬೇಕು. ಬ್ರಹ್ಮಜ್ಞಾನ ಕೂಡ ಎಂಡಾಗಿ ಎಲ್ಲಿ ಆಗಬೇಕದು? ಬ್ರಹ್ಮಾಪರೋಕ್ಷದಲ್ಲಿ ಎಂಡ್ ಆಗಬೇಕು. ಅಲ್ಲಿವರೆಗೂ ಜ್ಞಾನ ಪೂರ್ತಿ ಆಗಿಲ್ಲ, ಪರ್ಪಸ್ ಸರ್ವಾಗಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಅಲ್ಲಿಗೆ ಆಗಬೇಕು. ಹೇಳ್ಬಿಟ್ಟು ಕೂತಷ್ಟು ಯಾವುದು ಹೇಗಿದೆ ಅದಕ್ಕೆ ಇನ್ನೂ ತಿಂದಿಲ್ಲ, ನೋಡಿ ಹೇಳ್ತೀನಿ ಅಂತಾನೆ. ನೋಡಿ ಅಲ್ಲಾಗಲೇ ಈಗ ಅಲ್ಲ, ಆ ಇಂದ್ರಿಯಿಂದ ನೋಡ್ತೇನೆ ಅಂತ. ಅದು ಎಲ್ಲದಕ್ಕೂ ಪ್ರತ್ಯಕ್ಷ ಅಂತ ಹೆಸರಾಗ. ಎಲ್ಲದಕ್ಕೂ ಕಿವಿ, ಎಲ್ಲದೂ ಪ್ರತ್ಯಕ್ಷನೇ. ನಮಗೆಲ್ಲ ಲೋಕದಲ್ಲಿ ಪ್ರತ್ಯಕ್ಷ ಅಂದರೆ ಏನರ್ಥ? ಕಣ್ಣಿಗೆ ಕಂಡಿದ್ದಷ್ಟೇ. ಹಾಗಲ್ಲ. 5 ಇಂದ್ರಿಯ, ಜ್ಞಾನೇಂದ್ರಿಯಕ್ಕೆ ಯಾವುದು ಕಂಡ್ರೂ ಪ್ರತ್ಯಕ್ಷನೇ, ಮನಸ್ಸಿಗೆ ಕಂಡ್ರೂ ಪ್ರತ್ಯಕ್ಷನೇ. ಸಾಕ್ಷಿ ಅಂತೂ ಸರಿಯೇ ಸರಿ. ಅದೆಲ್ಲ ವ್ಯವಸ್ಥೆ ಮಾಡಿ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಅಂತ ಕರೆದಿರೋದು. ಅರ್ಥ ಆಯ್ತು? ಅವಾಗ ಏನಾಗುತ್ತೆ, ನಮಗೆ ಕ್ಲಾರಿಟಿ ಬರುತ್ತೆ. ಸೊ ಹ್ಯಾಪಜಾರ್ಡ್ ಆಗಿದ್ದರೆ ಪ್ರಯೋಜನ ಇಲ್ಲ. ಒಂದು ದಿವಸ ಅಡುಗೆ ಮನೆ ಕಿಚನ್ ಮಾಡ್ದ, ಒಂದು ದಿವಸ ದೇವ್ರ ಮನೆ ಕಿಚನ್ ಮಾಡ್ದ, ಒಂದು ದಿವಸ ಹಾಲಿನಾಗೆ ಈಗ ಅದು ಕೆಟ್ಟ ಹಾಳಾಗೋಗ್ಬಿಡೋದು. ಏನು ಮಾಡ್ತಾ, ಇದು ಹಾಲು ಮೂದು ಕಥೆ ಅದು, ಇದು ಕಿಚನ್ನು, ಅದು ವ್ಯವಸ್ಥೆ ಆಗಬೇಕು. ಅವಾಗ ಏನಾಗುತ್ತೆ, ಸುಲಭಕ್ಕೆ ಮಾಡಿಸ್ತೀವಿ. ಇದು ಒಂದೊಂದು ದಿವಸ ಮಾಡಿಬಿಟ್ರೆ ಕೆಟ್ಟೋಗೋದಿಲ್ಲ. ಹಾಗಾಗತ್ತೆ. ವಿಕಲ್ಪಾತ್ ವಿರುದ್ಧ ಅದಕ್ಕೆ ವಿಕಲ್ಪವನ್ನು ಮಾಡಬಾರ್ದು, ವಿರುದ್ಧ ಕಲ್ಪನೆ. ಕೆಲಸತ್ ವಿಕಲ ಶಬ್ದಕ್ಕೆ ಏನರ್ಥ? ಬೇರೆ ಬೇರೆ ರೀತಿಯಲ್ಲಿ ಕಲ್ಪನೆ. ಇದಾಗಲ್ಲ, ವಿರುದ್ಧ ಕಲ್ಪನೆ ಮಾಡಬಾರ್ದು. ಇರೋದಿಷ್ಟೇ. ಧರ್ಮೋ ಮದ್ಭಕ್ತಿ ಕೃತ್ ಪ್ರೋಕ್ತೋ ಜ್ಞಾನಂ ಏಕಾತ್ಮದರ್ಶನಂ ಗುಣೇಶ್ವಸಂಗೋ ವೈರಾಗ್ಯಂ ಐಶ್ವರ್ಯಂ ಚಾಣಿಮಾದಯ. ನಾವು ಜ್ಞಾನ ವಿಜ್ಞಾನ ವೈರಾಗ್ಯ ಅಂತ ಹೇಳ್ತೀವಲ್ಲ, ಅರ್ಥ ಹೇಳ್ತಾರೆ. ಜ್ಞಾನ ವಿಜ್ಞಾನ ವೈರಾಗ್ಯ ಕೊಡೋ, ಜ್ಞಾನ ಭಕ್ತಿ ವೈರಾಗ್ಯ ಕೊಡೋ ಅಂದರೆ ಅರ್ಥ ಹೇಳ್ತಾರೆ. ಏನದು? ಧರ್ಮೋ ಮದ್ಭಕ್ತಿ ಕೃತ್ ಪ್ರೋಕ್ತ. ನನ್ನಲ್ಲಿ ಭಕ್ತಿಗೆ ಕಾರಣವಾಗೋದೆಲ್ಲ ಧರ್ಮ. ನನ್ನಲ್ಲಿ ಭಕ್ತಿ, ದೇವರು ಹೇಳ್ತಾನೆ, ಭಕ್ತಿಗೆ ಕಾರಣವಾದರೆ ಧರ್ಮ ಅಂತ ಅರ್ಥ. ಅದು ಜ್ಞಾನಂತೆ ಏಕಾತ್ಮ ದರ್ಶನ. ಜ್ಞಾನ ಅಂದರೆ ಒಬ್ಬನೇ ಸ್ವಾಮಿ ಜಗತ್ತಿಗೆ. ಇವರಂತೆ ಅದ್ವೈತ ಅಂತ ತಿಳ್ಕೊಂಡ್ಬಿಟ್ಟು, ಒಬ್ಬನೇ ಆತ್ಮ ಅಂದರೆ ಸ್ವಾಮಿ, ಒಬ್ಬೇ ಜಗತ್ತಿಗೆ ಒಬ್ಬನೇ ಆಸಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಕರೀತಾರೆ. ಅದರಲ್ಲಿ ಭಕ್ತಿ ಮಾಡಿ ಹೇಳಿದ್ದು ಮಾಡೋದಕ್ಕೆ ಭಕ್ತಿ ಅಂತಾರೆ. ಗುಣೇಶು ಅಸಂಗ ವೈರಾಗ್ಯಂ. ಗುಣ ಇನ್ವಾಲ್ವ್ಮೆಂಟ್ ಇರೋದು ವೈರಾಗ್ಯ ಇಲ್ಲ. ಅದಕ್ಕೆ ಐಶ್ವರ್ಯಂಚ ಅಣಿಮ. ಐಶ್ವರ್ಯ ಅಂದ್ರೇನು? ಹಣಕಾಸುಗಳಲ್ಲ, ಅಣಿಮಾದಿಗಳು ಐಶ್ವರ್ಯ. ಅಣಿಮಾದಿಗಳ ಐಶ್ವರ್ಯನ ಹೊರತು ಐಶ್ವರ್ಯ ಅಲ್ಲ. ಅದು ನ್ಯಾಚುರಲ್ ಐಶ್ವರ್ಯ. ಯಾರು ಇನ್ನೂ ಕರೀಲಕ್ಕೆ ಬರೋಲ್ಲ ಐಶ್ವರ್ಯ. ಅವನಿಗೆ ಇನ್ಯಾರು ಮುಟ್ಲಕ್ಕೆ ಬರೋಲ್ಲ. ವಿದ್ಯೆ ಇದೆ, ದೊಡ್ಡ ಸಂಪತ್ತು, ಇನ್ನೊಬ್ರಿಗೆ ಕದೀಲಕ್ಕೆ ಬರೋದಿಲ್ಲ. ಏನು ಮಾಡಿ ನಾನ್ ಟ್ರಾನ್ಸ್ಫರಬಲ್ ಜೊತೆಗೆ ಅದು
ತಾವು ಬೇಕಾದವ್ರಿಗೆ ಕೊಡೋಕ್ಕೂ ಬರಲ್ಲ ಅದು ಅಷ್ಟರ ಮಟ್ಟಿಗೆ. ದೇವತೆಗಳಿಗೆ ಬೇರೆ ಶಕ್ತಿ ಇರುತ್ತೆ, ಬೇರೆ ದೇವರು ಏನು ಬೇಕಾದ್ರೂ ಕೊಡ್ತಾರೆ. ನೈಕಾತ್ಮ ದರ್ಶನಂ ಪ್ರೋಕ್ತಂ ಸರ್ವಜ್ಞಾನೋತ್ತಮ, ಇವು ಮೂರು ಕೂಡ ಅತಿ ಶ್ರೇಷ್ಠವಾದ ಜ್ಞಾನಗಳು. ಯಾವಾಗಲೂ ತಲೆಯಲ್ಲಿರಬೇಕು. ನೋಡಿದ್ದೇನೇ ಕಂಡ್ರೆ ದೇವರ ಅಧೀನ. ಮಠಕ್ಕೆ ಹೋಗ್ತೇವೆ, ಏನೇ ಇದ್ದರೂ ದೇವರು ಎದುರಿಸಿ ರಾಯರು ನಮ್ಮದಲ್ಲ, ಮಠಕ್ಕೆ ಸೇರಿ ಅವರ ಅನುಸಂಧಾನ ಇದ್ದೇ ಇರುತ್ತೆ. ನಮ್ಮದಲ್ಲ ಅಂತ ಎಚ್ಚರಿಕೆ ಇರಬೇಕು. ಆ ಕಡೆ ಈ ಕಡೆ ಏನು ತೊಗೊಳಕ್ಕೂ ಬರೋದು. ದೀಪ ಬಿದ್ದು ಏನೋ ಪರಕೆ ಬಿದ್ದರೆ ನಾವು ಹೇಗಿಲ್ಲ, ಅದು ತ್ಯಾಜ್ಯ ಬಿದ್ದಿದ್ರೆ ಕೇಳಿ ತೊಗೋಬೇಕೆ ಹೊರತು ತೊಗೊಳಕ್ಕೆ ಸಾಧ್ಯ ಇಲ್ಲ. ದರಿದ್ರವು ಅನೇಕ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ. ಬುದ್ಧ ಒಂದು 10-20 ಪ್ರಶ್ನೆ ಕೇಳಿದರೆ ಎಲ್ಲ ಒಂದು ಪ್ರಶ್ನೆ ಒಂದು ಉತ್ತರ, ಟಕ 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 ಉತ್ತರ. ಅದಕ್ಕೆಲ್ಲ ಉತ್ತರ ಬರೋದು. ಯಾವುದೇ ಸಂಶಯ ಡೀಟೇಲ್ಸ್ ಬೇಕೋ ಅದನ್ನು ಕೊಡ್ತಾರೆ. ದರಿದ್ರ ಅಂದರೆ ಯಾರು ಅಂತ ಪ್ರಶ್ನೆ. ಅಲ್ಲೂ ಕೂಡ ಬುದ್ಧವ ಕೇಳಿದ್ದ ಹಾಗೆ ಧರ್ಮ ಅಂದ್ರೇನು, ಜ್ಞಾನ ಅಂದ್ರೇನು, ವೈರಾಗ್ಯ ಅಂದ್ರೇನು, ಐಶ್ವರ್ಯ ಅಂದ್ರೇನು, ಅದನ್ನೆಲ್ಲ ಹೇಳ್ತಾ ಬಂದ ಅರ್ಥನ. ಆ ಪ್ರಶ್ನೆ ಕಾಂಟೆಕ್ಸ್ಟ್ ಇದ್ದರೆ ಅರ್ಥ ಆಗುತ್ತೆ. ಈಗ ದರಿದ್ರ ಯಾರು ಅಂತ ಪ್ರಶ್ನೆ. ನಮ್ಮ ಪ್ರಕಾರ ಅದಿಲ್ಲ ಇದಿಲ್ಲ ಅದಿದ್ರೆ ಅಲ್ಲ, ಅಸಂತುಷ್ಟ, ತೃಪ್ತಿ ಇಲ್ಲದವನೇ ದರಿದ್ರ. ಗೊತ್ತಾಯ್ತಾ? 100 ಕೋಟಿ ಇದೆ, ದರಿದ್ರ. ಯಾಕೆ ತೃಪ್ತಿ ಇಲ್ಲ. ಇವ್ರು ಏನಿಲ್ಲ, ಅದ್ಭುತ ಕೂತಿದ್ದಲ್ಲ, ಅವನು ಭಾರಿ ಶ್ರೀಮಂತ. ಯಾಕೆಂದರೆ ಅಗತ್ಯನೇ ಇಲ್ಲ ಅವ್ರಿಗೆ, ಯಾವುದು ಕೂಡ ಆಸೆನೇ ಇಲ್ಲ. ಇದು ಅರ್ಥ. ಅದು ನಿಜವಾದ ಸಂಪತ್ತನ್ನು ಗಳಿಸೋದು ಅಂದರೆ ತೃಪ್ತಿ ಪಡೆಯೋದು ಅಂತ. ತೃಪ್ತಿನೇ ಇರಲಿ. ಎಷ್ಟೋ ಜನಕ್ಕೆ ಯಾವ ನೋಡಿದರೂ ಯಾವ ಗೋಳಾಡ್ತಿರ್ತಾರೆ. ಇದು ನೋಡೋದೇ ಇಲ್ಲ ಅವರು, ಪಾಸಿಟಿವ್ ಆಗಿ ನೋಡೇ ಗೊತ್ತಿಲ್ಲ ಅವ್ರಿಗೆ. ಅಯ್ಯೋ ಅಂತಾನೆ ಶುರು ಮಾಡೋದು, ಮಾತೆತ್ತಿರೋ ಅಯ್ಯೋ ಅಂತಿರ್ತಾರೆ. ಸರಿಯಲ್ಲ. ಕೆಟ್ಟೋ ಜನ ಇರ್ತಾರೆ, ಬಡವರಿರ್ತಾರೆ. ದೇವರು ಚೆನ್ನಾಗಿಟ್ಟಿದ್ದಾನೆ, ಅದು ಎಷ್ಟು ತೃಪ್ತಿ ಇದೆ ಅವ್ರಿಗೆ. ದೇವರು ಚೆನ್ನಾಗಿಟ್ಟಿದ್ದಾನೆ, ನಮ್ಮ ಯೋಗ್ಯತೆಗೆ ನಮಗಿಂತ ಜಾಸ್ತಿನೇ ಇಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಎಷ್ಟೋ ಜನ. ಎಲ್ಲರಿಗೂ ಆ ಭಾವನೆ ಬರಬೇಕು. ದೇವರು ಕಡಿಮೆ ಹಾಕೋದಿಲ್ಲ, ಪೂರ್ತಿನೇ ಹಾಕ್ತಾರೆ. ನಾವು ಅದನ್ನು ಕಡಿಮೆ ಅಂತ ತಿಳ್ಕೊಳ್ಳೋದು ತಪ್ಪದು. ನಮ್ಮ ಯೋಗ್ಯತೆ ನೋಡ್ಕೊಂಡು ಹೇಳಬೇಕದನ್ನು. ನಮ್ಮ ಯೋಗ್ಯತೆಗೆ ದೇವ್ರು ಕೊಟ್ಟರು ಭಾರಿ ಜಾಸ್ತಿ, ಭಾರಿ ಜಾಸ್ತಿ ಅಂದರೆ ಭಾರಿನೇ ಜಾಸ್ತಿ. ನಾವು ಭಾರಿ ಕಡಿಮೆ ನಾವು ತಿಳ್ಕೊಂಡು ನಾವು ಭಾರಿ ದೊಡ್ಡ ಮನುಷ್ಯ, ಭಾರಿ ಕಡಿಮೆ ಕೊಟ್ಟಿದ್ದಾರೆ ಅಂತ ಅಲ್ಲ. ಒಂದು ಪದ್ಧತಿ ಇದೆ. ಯಾರೇ ಏನು ಕೊಟ್ಟರು ಕೊಟ್ಟಿದ್ದು ತುಂಬ ಜಾಸ್ತಿ ಅಂತ ತಿಳ್ಕೊಬೇಕಂತೆ. ನಾವೇನು ಕೊಟ್ಟರು ಕೂಡ ತುಂಬ ಕಡಿಮೆ ಅಂತ ತಿಳ್ಕೊಬೇಕು. ಅದು ನಿಜವಾದ ದಾನ ಧರ್ಮದ ಅರ್ಥ. ಅದು ಅವ್ನು ಯಾವಾಗ ಜಾಸ್ತಿ ಕೊಡ್ತೇವೆ ಅಂತಿವ್ರೆ ಕಡಿಮೆ ಕೊಡ್ತಾ ಅಂತವ್ರು, ಅದು ದಾನ ಆಗೋದೇ ಇಲ್ಲ. ಇಬ್ಬರಿಗೂ ಬಂದಾಗ ಇಬ್ಬರಿಗೂ ಉಪಯೋಗ ಇಲ್ಲ. ಅದರಿಂದ ಹೆಚ್ಚು ಕೊಟ್ಟರು ಎಂಬ ಕಾನ್ಸೆಪ್ಟ್ ಯಾವಾಗಲೂ ತಲೆಯಲ್ಲಿರಬೇಕು. ನಾನು ಕಡಿಮೆ ಕೊಟ್ಟೆ ಹೆಸರು ಯಾವಾಗಲೂ ಇರಬೇಕು. ಅವ ಹೆಚ್ಚು ಕೊಡೋ ಉತ್ಸಾಹ ದೇವರು ಕೊಡ್ತಾನೆ. ಹೆಚ್ಚು ಕೊಟ್ಟಿರೋದ್ರ ಅದು ಹೆಚ್ಚಾಗಿರ್ತಾರೆ, ಕಡಿಮೆ ಮಾಡ್ತಾನೆ ಅಷ್ಟೇ, ಕೊಡಬಾರ್ದು. ಐಕಾತ್ಮ ದರ್ಶನಂ ಪ್ರೋಕ್ತಂ ಸರ್ವಜ್ಞಾನೋತ್ತಮಂಚ ತತ್ ಇತಿ ಇದಿಷ್ಟಾದ ಮೇಲೆ ದರಿದ್ರ ಯಾರಿಗೆ ಸಂತೃಪ್ತಿ ಇಲ್ಲಲ್ಲ ಅವನು ದರಿದ್ರ. ಕೃಪಣಃ ಯಹ ಅಜಿತೇಂದ್ರಿಯ, ಯಾವುದು ಜಿತೇಂದ್ರಿಯನಲ್ಲ ಅವನೇ ಕೃಪಣ, ದೀನ. ಕೃಪಣ ಶಬ್ದ ದೀನ. ಈಶೆ ಜಿತೇಂದ್ರಿಯ, ಇಂದ್ರಿಯ ಜೈಲ್ದವರ ದೀನ ಅಂತ. ದೀನ ಬೇರೆ, ವಿನಯ ಬೇರೆ. ದೀನದಲ್ಲಿ ಏನಿದೆ ಅಂದರೆ ಕೊರಗಿದೆ, ವಿನಯದಲ್ಲಿ ತೃಪ್ತಿ ಇದೆ. ಅದು ವಿನಯ ಕನ್ವರ್ಟ್ ಆಗುತ್ತೆ. ಅದೇ ದೀನತ್ವ. ಮೈನಸ್ ಪಾಯಿಂಟ್, ಅದು ಪ್ಲಸ್ ಅಲ್ಲ. ಅದು ಗುಣೇಶು ಅಸಕ್ತ, ಗುಣೇಶು ಅಸಕ್ತಧೀಹಿ ಈಶಃ ಗುಣಸಂಗೋ ವಿಪರ್ಯಯ. ಈಶ ಅಂತ ಯಾರನ್ನು ಕರಿಬೇಕು ಅಂತ ಪ್ರಶ್ನೆ. ದೇವ್ರನ್ನ ಈಶ ಅಂತ ಕರಿತೇವೆ ನಾವು. ಯಾಕೆಂದರೆ ಗುಣೇಶು ಅಸಕ್ತ, ಈ ಪ್ರಾಕೃತ ಗುಣ ಅಸಕ್ತ. ಈ ಗುಣ ಈ ಗುಣಗಳೆಲ್ಲ ಪ್ರಾಕೃತ ಸಪ್ತಾದಿ ಗುಣದಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ, ಅವನು ಈಶ. ಎರಡನೇದು ಗುಣಸಂಗವೋ ವಿಪರ್ಯಯ, ಅದ್ರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಅನೀಶ. ಆಪೋಸಿಟ್ ಅಂದ್ರೆ ಏನು? ಅನೀಶ ಅಂತ ಅರ್ಥ. ವಿಷಯ ದೋಷಬುದ್ಧಿ ಸ್ಯಾತ್. ಈಶಾನ ಬೇರೆ, ಈಶ ಬೇರೆ. ಪರಮಾತ್ಮ ಈಶನೂ ಆಗಿದ್ದಾನೆ, ಅನನೂ ಆಗಿದ್ದಾನೆ. ಈಶ ಅಂದರೆ ಈ ರೀತಿ ಸಂಘವಿಲ್ಲದೆ ಕೆಲಸ ಮಾಡ್ತಾನೆ. ಪ್ರೇರಕ ಶಕ್ತಿ ಪ್ರೇರೇಪಣೆ ಮಾಡ್ತಾನೆ, ಅದು ಶ್ರೇಷ್ಠಾಯ. ವಿಷಯೇ ದೋಷಬುದ್ಧಿ ಸನ್ ಇಂದ್ರಿಯಾಣಾಂ ವಶೇ ಸ್ಥಿತ ಕೃಪಣ ಸತು ಸಂಪ್ರೋಕ್ತೋ ಗುಣಬುದ್ಧಿರ್ ವಿಪರ್ಯಯ ಇತಿ ವಿವೇಕೆ. ಮಕ್ಕಳಿರ್ತಾರೆ, ಜ್ಞಾನ ಬಡಿಸಿರ್ತಾರೆ, ಅಲ್ಲಿರ್ತಾರೆ, ನಂಗೆ ಜಿಲೇಬಿ ಜಿಲೇಬಿ ಜೋರ ಕೂಗ್ತಾರೆ, ಕೊಡ್ದು ಅಳ್ತಾ ಕೂತ್ಬಿಡ್ತಾರೆ. ಇದು ಏನಾಗಿದೆ ಇವರಿಗೆ? ದೊಡ್ಡವರಿಗೆ ಹಾಗೆ ಅನಿಸೋದಿಲ್ಲ, ಅನಿಸಿದ್ರು ತೋರಿಸೋದಿಲ್ಲ. ಅದು ಸ್ವಲ್ಪ ಕಂಟ್ರೋಲ್ ಇದೆ. ಇವ್ರಿಗೆ ಕಂಟ್ರೋಲ್ ಇದೆ. ಆ ಕಡೆ ನೋಡ್ತಾನೆ, ಬಂತು ಸಾಕು ಎದ್ದ ಅಷ್ಟೇ. ಇತಿ ಇದು ಅದು ದೀನತೆ ಇಲ್ಲ. ಇವನು ದೀನತೆ ಇದೆ ಇವನಿಗೆ. ಪುರುಷಾರ್ಥ ಕೃಪಣ ಸತು ಇದೆಲ್ಲ ಯಾಕೆ ಸೇರಿಸ್ಬೇಕು ಬೇಕೊತ್ತಾ ಇದೀಗ? ಭಗವದ್ಗೀತೆಯಲ್ಲಿ ಬಂದಿದೆ. ಏನಂತ ಬಂದಿದೆ? ಕೃಪಣಃ ಫಲಹೇತವಃ. ಎಲ್ಲಿದು? 2ನೇ ಅಧ್ಯಾಯದಲ್ಲಿ ಯೋಗದ ಬಗ್ಗೆ ಹೇಳ್ತಾರೆ. ಕೃಪಣಃ ಫಲಹೇತವಃ ಅಂಥೇಳಿ. ಕೃಪಣಃ ಫಲಹೇತವಃ. ಕೃಪಣಿಸ್ಬೇಕು ಅರ್ಥ ಅಲ್ಲಿ ಹೇಳಿ, ಇಲ್ಲಿ ಅರ್ಥ ಬಂದಿದೆ. ಆಚಾರ್ಯಗಳು ಅಲ್ಲಿ ಬರೋದಿಲ್ಲ, ಇಲ್ಲಿ ಬರೋದು. ಇದನ್ನು ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಅವ್ರು ಏನು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೇವೆ, ಬೇರೆ ಕಡೆ ಬರೆದಿರ್ತಾರೆ. ಹುಡುಗಿ ತೊಗೊಳೋದು ನಮ್ಮ ಕೆಲಸ. ಇದರ ತಪ್ಪು. ನಾವೆಲ್ಲ ನಮ್ಮ ಎದುರಿಗೆ ಕಾಣಾಗಿಟ್ಟುಬಿಟ್ರೆ ಅರ್ಥ ಏನದ್ರೊಳಗೆ? ನಿಮ್ಮ ರೋಲ್ ಏನಿದೆ ಕೊನೆ ಪಕ್ಷ? ನಮಗೆ ಊಟಕ್ಕೆ ಗೊತ್ತಾಗ ಗೊತ್ತು, ಎಲ್ಲಿ ಉಪ್ಪಿನಕಾಯಿ ಹಾಕಿರ್ತಾರೆ, ಎಲ್ಲಿ ಗೊತ್ತಿರುತ್ತೆ, ಆ ಜಾಗ ಗೊತ್ತಿರ್ತದೆ. ಇಲ್ಲೆಲ್ಲ ಹುಡುಕತ್ತ ಕೊಡೋದಿಲ್ಲ.
ಕರೆಕ್ಟಾಗಿ ಜಾಗಕ್ಕೆ ಕಂಡು ಹೋಗುತ್ತಲ್ಲ ಆ ಥರ ಇರಬೇಕು. ಅದು ನಿಜವಾದ ವಿವೇಕ. ವಿಷಯೇ ದೋಷ ಬುದ್ಧಿ ಸನ್ ಎಂದು ಮತ್ತೆ ಪುರುಷಾರ್ಥ ಕೃಪಣ ಸತು ಸಂಪ್ರೋ ಅಂದರೆ ದೋಷ ಅಂತ ಗೊತ್ತಿದೆ, ಬಿಡ್ಲಕ್ಕಾಗ್ತಾ ಇಲ್ಲ, ಅದನ್ನೇ ಕಾರ್ಪಣ್ಯ ಅಂತ ಕರೆಯೋದು. ಕಾರ್ಪಣ್ಯ ಕೃಪಣನ ಭಾವನ ಕಾರ್ಪಣ್ಯ, ಕೃಪಣಸ್ಯ ಭಾವ ಕಾರ್ಪಣ್ಯಂ. ನ ಗುಣಬುದ್ಧಿರ್ ವಿಪರ್ಯಯ, ಅವನು ಗುಣಬುದ್ಧಿರ್ ಅಪೋಸಿಟ್, ಕೃಪಣ ಅಲ್ಲ ಅಂತ ಹೇಳಿದರೆ ಅವನಿಗೆ ಎಚ್ಚರಿಕೆ ಇದೆ, ಅವನು ದೀನನಲ್ಲ ಅವನಿಗೆ. ಅದಕ್ಕೆ ದೀನನಾನು ಸಮಸ್ತ ಲೋಕ, ದೀನ ಶಬ್ದ ಕೃಪಣ. ಬೆಂದು ಕಾರ್ಪಣ್ಯ ಅಂದರೆ ದೇವರಿಗೆ. ಪುರುಷಾರ್ಥ ಮತಿರ್ಯಸ್ಯ ವಿಷಯೇಶ್ವೇವ ದೇಹಿನಃ ವಿಪರೀತ ಸ ಸುಜ್ಞೇಯ ಸ್ವಾತ್ಮನೋ ವಿಪರೀತತಃ ಇತಿ ನಿವೃತ್ತೆ. ಪುರುಷಾರ್ಥ ಮತಿರ್ಯಸ್ಯ ವಿಷಯೇಶ್ವೇವ ದೇಹಿನಃ, ಅವನೇನೋ ಸಿಕ್ತು ಹೊರಗಿಂದ, ಓ ಭಾರಿ ಕೃತಾರ್ಥ, ತಪ್ಪದು. ಹೊರಗಿಂದ ಏನೋ ಸಿಕ್ಕರು ಬಿಟ್ಟು ಹೋಗೋದಾದ್ರಿಂದ ಉಪಯೋಗ ಇಲ್ಲ, ಬೇಡದು ಮುಟ್ಟಾಗಿಲ್ಲ ಅದನ್ನು. ಅದು ವಿಪರೀತ ಆದರೆ ಎಚ್ಚರ ಇದೆ ಅವನಿಗೆ. ಅದೇನಂತ ಕರೀತಾರೆ ಅದನ್ನು? ಅದು ಪುರುಷಾರ್ಥ ಮತಿ ಇಲ್ಲದವನು ಪುರುಷಾರ್ಥನೇ ಇರೋಣವನು. ಸ್ವಾತ್ಮನೋ ವಿಪರೀತತಃ, ಎಂದೂ ಕೂಡ ನಮ್ಮ ವಸ್ತು ಒಳ್ಳೆ ಸೂಪರ್ ಲೇಸಲ್ಲಿ ಕೂತಿದ್ರು ಕೂಡ ಒಂದು ಎಚ್ಚರ, ಇದು ನಮ್ಮದಲ್ಲ, ಆ ಜ್ಞಾನ ಇದೆ, ಗೊತ್ತಾಯ್ತಾ, ಬಿಟ್ಟು ಹೋಗಲೇಬೇಕು, ಇಷ್ಟೊತ್ತು ಉಪಯೋಗ ಮಾಡ್ಕೊಡೋದು ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಎಚ್ಚರ ಇಲ್ಲದವ್ರಿಗೆ ಕೊರಗು ಶುರುವಾಗತ್ತೆ. ವಿತ್ತ ಸಂತೋಷ ಮಾತ್ರ ದರಿದ್ರ, ವಿತ್ತ ಅಸಂತೋಷ ಮಾತ್ರ ದರಿದ್ರ ಸರ್ವ ವಿಷಯ ಸಂಗೀ ವಿಪರೀತ. ಅರ್ಥ, ದರಿದ್ರ ಶಬ್ದಕ್ಕೆ ಏನು ಅಸಂತುಷ್ಟ ಅಂದರೆ ಏನು? ವಿತ್ತ ಅಸಂತೋಷ ಮಾತ್ರ, ಇರೋದ್ರಲ್ಲಿ ಸಂತೋಷ ಪಟ್ಟರೆ ಅವನು ಸರಿ ಶ್ರೀಮಂತ, ಸಂತೋಷ ಪಡೆದೇ ಹೋಗಿಬಿಟ್ರೆ ಏನಾಗ್ತಾನೆ ಅವನು? ದರಿದ್ರನಾಗ್ತಾನೆ. ಅದು ಶ್ರೀಮಂತ ಬಡವ ಆಗ್ತಾನೆ. ಶ್ರೀಮಂತ ಬಡವ, ಇವನು ಬಡವರಾಗಿ ಶ್ರೀಮಂತ. ರಾಯರಿಗೆ ಏನೂ ಇಲ್ಲ, ಶಾಸ್ತ್ರ ಮುಖ್ಯಾತ ಜಸ್ಟ್ ಎಷ್ಟು ಕೊಟ್ಟಿದ್ದ ದೇವರು, ಎಷ್ಟು ವಂಡರ್ ಮಾಡಿದರು ಅವು. ಏನೂ ಇಲ್ಲ ಅಂಬೋದನ್ನು ಏನೂ ಇಲ್ಲ ಅಂತ ಅಂದ್ಕೊಳ್ಳದೆ ಹೋಗಿಬಿಟ್ಟು ಎಲ್ಲ ಇರೋ ಹಾಗೆ ಮಾಡಿದರು. ಆ ಒಂದು ಕಾಲ ಅಷ್ಟೇ ನಿಶ್ಚಿಂತೆಯಾಗಿರಬೇಕು. ವಿತ್ತ ಅಸಂತೋಷ ಮಾತ್ರ, ವಿತ್ತದ ಬಗ್ಗೆ ಸಂತೋಷವಿಲ್ಲದಿರುವಿಕೆಯನ್ನು ಏನಂತ ತಿಳ್ಕೊಂಡಿದ್ದಾರೆ? ದರಿದ್ರ ತಿಳ್ಕೊಂಡು. ಇದು ಅದಲ್ಲ, ತೃಪ್ತಿ, ಅದು ದರಿದ್ರ. ತೃಪ್ತಿ ಮುಖ್ಯ ಈಗ, ಹೊರತು ಇದು ಮುಖ್ಯ ಅಲ್ಲ. ಸರ್ವ ವಿಷಯ ಸಂಗಿ ವಿಪರೀತ, ಎಲ್ಲ ವಿಷಯದ ಆಸಕ್ತಿ ಇದೆಯಲ್ಲ ಅವನು ವಿಪರೀತ, ಅವನು ಹಿಂದಿಂದದು, ಇದು ಸಂಬಂಧಪಟ್ಟಿದ್ದಲ್ಲ. ಒಂದು ದರಿದ್ರ ಶಬ್ದಕ್ಕೆ ಅರ್ಥ ಹೇಳಿದ ಮೇಲೆ ಕೃಪಣೋ ಯೋಜಿತ ಇದೆ, ಅದಕ್ಕೆ ಹೇಳಿದ ಅರ್ಥ ಇದೆ. ಅದು ಮುಂದಿನ 20ನೇ ಅಧ್ಯಾಯ, ಅದು ನಾಳೆ. ಓಂ ನಾರಾಯಣಂ ಗುಣೈಃಸರ್ವೈರ್ಹೀನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ನತ್ವಾ ಸ್ವಸ್ವಾರ್ಥ ಉಚ್ಯತೆ. ಅವನಿಗೆ ವಿತ್ತದಲ್ಲಿ ಸಂತೋಷ ಇಲ್ಲ ಅಂಬೋದು ದರಿದ್ರ. ವಿತ್ತದಲ್ಲಿ ಸಂತೋಷ ಇಲ್ಲ, ಗೊತ್ತಾಯ್ತಾ? ಅದು ವಿತ್ತ ಸಂಪತ್ತು ಇನ್ನೂ ಬೇಕು, ಇನ್ನೂ ಸಂಪತ್ತಿನ ಬಗ್ಗೆ. ಜ್ಞಾನದ ಬಗ್ಗೆ ಅನಿಸೇ ಇಲ್ಲ ಅವನಿಗೆ. ಭಾಳ ಆಶ್ಚರ್ಯ ಅಂದರೆ ನಮಗೆ ಜ್ಞಾನದ ಬಗ್ಗೆ ಅನಿಸ್ಬೇಕು ಯಾವಾಗಲೂ ಕೂಡ. ಇನ್ನೂ ಬಂದಿಲ್ಲ, ಇನ್ನು ಅದು ನಿಜವಾದ ಇದು ಸಾಧನೆ. ಇದು ಬರಬೇಕು, ಅದು ಬರಬೇಕು, ಇದು ನೋಡಬೇಕು, ಅದನ್ನು ತಿಳ್ಕೋಬೇಕು, ಅದು ನಿಜವಾದ ಸಂಪತ್ತು, ಅಕ್ಷಯ ಸಂಪತ್ತು. ಇವು ಹೊರಗಿನ ಬಿಟ್ಟೋಗೋ ಸಂಪತ್ತು ಎಷ್ಟಿದ್ರೆ ಏನಂತೆ, ಎಷ್ಟೋ ತರ್ತೀರಿ ಬೆಳೆಸೋ ಮಾತಿಗೆ ಸ್ವಲ್ಪ ತಿಳ್ಕೊಳ್ಳೋದು ಬಿಡಿ, ಯಾಕೆ ಆಡ್ತೀರಿ ಕೂಡ್ರಿ ಅಂತಾರಲ್ಲ, ಮುಂದೆ ಆಗಿದ್ದೆ ಎಲ್ಲ ಇಳಿಯೋರೆ ಸುಮ್ಮನೆ ಕೂಡಿ ಅಂತ. ಆ ಎಚ್ಚರ ಎಲ್ಲರಿಗೂ ಇರಬೇಕು. ಆದರೆ ಕೂತವ್ರು ಹೇಳ್ತಾರೆ ಅದು ಸಮಸ್ಯೆ, ನಿಂತವ್ರು ಹೇಳ್ಬೇಕು ಆ ಮಾತಿಲ್ಲ. ಕೂತವ್ರು ಹೇಳ್ತಾರೆ ಅದು ನಿನಗೇನು ಮಾತು, ಕೂತಿದ್ದೆ ಅಂತ ಸುಮ್ಮನೆ ಕೊಡೋದು ಬೈದು ಬಿಡ್ತಾರೆ ಅವ್ರು.